प्राकृतिक गैस मंत्री माननीय श्री हरदीप सिंह पुरी जी से ಮಾನನೀಯ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮಂತ್ರಿ ಶ್ರೀ ಹರ್ದೀಪ್ ಸಿಂಗ್ ಪುರಿ ಅವರು ನಮ್ಮೆಲ್ಲರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿ ಹಾಗೂ ಸಮಸ್ತ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. इस महत्वपूर्ण अवसर पर ಈ ಮಹತ್ವಪೂರ್ಣ ಸಂದರ್ಭದಲ್ಲಿ ನಾನು ಪರಮ ಆದರಣೀಯ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಯವರಿಗೆ ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಉತ್ತರ ಪ್ರದೇಶದ ಮಾನನೀಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು, ಉಪಮುಖ್ಯಮಂತ್ರಿ ಶ್ರೀ ಕೇಶವ ಪ್ರಸಾದ್ ಮೌರ್ಯರು ಮತ್ತು ಡಾಕ್ಟರ್ ದಿನೇಶ್ ಶರ್ಮಾರವರು, ನನ್ನ ಗೆಳೆಯರಾದ ರಾಮೇಶ್ವರ ತೇಲಿಯವರು ಮತ್ತು ಮಹೋಬಾ ಸಂಸದರಾದ ಕುವರ್ ಪುಷ್ಪೇಂದರ್ ಸಿಂಗ್ ಚಂದೇಲ್ ಅವರು ಎಲ್ಲರಿಗೂ ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಮತ್ತು ವರ್ಚುವಲಿ ಜೊತೆಯಾಗಿರುವ ನನ್ನ ಲಕ್ಷಾಂತರ ಸಹೋದರರು ಮತ್ತು ಸಹೋದರಿಯರು ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2018ರಲ್ಲಿ ಊಹೆ ಮಾಡಿತ್ತು. ಅದೇನೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ವರ್ಷ ಆಗುವ 28 ಲಕ್ಷ ಅಸಹಜ ಮರಣ ಮುಖ್ಯವಾಗಿ ಮನೆಯಲ್ಲಿ ಬಳಸುವ ಇಂಧನದ ಮಾಲಿನ್ಯದಿಂದ ಆಗುತ್ತದೆ. ಮಾನನೀಯ ಪ್ರಧಾನಮಂತ್ರಿಯವರ ಸರಕಾರ ಬರುವುದಕ್ಕಿಂತ ಮುಂಚೆ ಭಾರತದಲ್ಲಿ ನಮ್ಮ ಬಹಳಷ್ಟು ಹಳ್ಳಿಗಳಲ್ಲಿ ಜನ ಇಂಧನಕ್ಕಾಗಿ ಕಟ್ಟಿಗೆ, ಇದ್ದಿಲು ಇತ್ಯಾದಿಗಳನ್ನು ಬಳಸುತ್ತಿದ್ದರು. ಇದರಿಂದ ನಮ್ಮ ದೇಶದ ಮಹಿಳೆಯರ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತಿತ್ತು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮಹಿಳೆಯರಿಗೆ ಅವರ ಅಧಿಕಾರವನ್ನು ಕೊಡುವ ಉದ್ದೇಶದಿಂದ ಪ್ರಾರಂಭಿಸಲಾಗಿತ್ತು. ಸ್ವಚ್ಛ ಇಂಧನದ ಅಧಿಕಾರ ಹಾಗೂ ಕಠಿಣ ಪರಿಶ್ರಮ, ಹೊಗೆ ಮತ್ತು ಅನಾರೋಗ್ಯದಿಂದ ಮುಕ್ತರಾಗಿ ಜೀವಿಸುವ ಅಧಿಕಾರ. ದೇಶದಲ್ಲಿ ಈ ಯೋಜನೆಯು ಪ್ರಾರಂಭವಾಗಿ ನಿಧಾನವಾಗಿ ಮತ್ತು ಸತತವಾಗಿ ಸಾವಿರಾರು ಜನರ ಜೀವನವನ್ನು ಬದಲಾಯಿಸುತ್ತಿದೆ. ಉಜ್ವಲ ಯೋಜನೆ ಬಂದು ಅವರ ಜೀವನವನ್ನ ಉಜ್ವಲವಾಗಿಸುತ್ತಿದೆ. ಉಜ್ವಲ ಮಹಿಳೆಯರ ಜೀವನದಲ್ಲಿ ಒಂದು ಪರಿವರ್ತನೆಯ ಅಲೆಯನ್ನು ತಂದಿದೆ. ಅವರ ಜೀವನದಲ್ಲಿ ಮಹತ್ವಪೂರ್ಣವಾದ ವ್ಯಾವಹಾರಿಕ, ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸುಧಾರಣೆಯಾಗಿದೆ. ಈಗ ಮಹಿಳೆಯರು ಅವರ ಸಮಯವನ್ನು ತಮಗಾಗಿ, ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತು ದೈನಂದಿನ ಕೆಲಸಗಳನ್ನು ಕುಶಲತೆಯಿಂದ ಮಾಡಲು ವಿನಿಯೋಗಿಸಬಹುದು ಹಾಗೂ ವಿನಿಯೋಗಿಸುತ್ತಿದ್ದಾರೆ ಕೂಡ. ನಿಮಗೆ ಈ ವಿಷಯವನ್ನು ತಿಳಿಸಲು ಸಂತೋಷವಾಗುತ್ತಿದೆ. 8 ಕೋಟಿ ಕುಟುಂಬಗಳಿಗೆ LPG ಸೌಲಭ್ಯ ದೊರಕಿಸಿಕೊಡುವ ಗುರಿಯನ್ನು ನಾವು ನಿಗದಿತ ಸಮಯಕ್ಕಿಂತ 7 ತಿಂಗಳು ಮುಂಚೆಯೇ ಪೂರ್ಣಗೊಳಿಸಿದ್ದೇವೆ. 2014ರಲ್ಲಿ ದೇಶದಲ್ಲಿ 14.51 ಕೋಟಿ ಕುಟುಂಬಗಳು LPG ಅನಿಲವನ್ನು ಉಪಯೋಗಿಸುತ್ತಿದ್ದರು. ಇವತ್ತು ಅದು 35 ಕೋಟಿಗಿಂತ ಹೆಚ್ಚಾಗಿದೆ. ಯೋಗಿಜಿ ಅವರ ಸಹಕಾರದಿಂದ ಉತ್ತರ ಪ್ರದೇಶ ರಾಜ್ಯದಲ್ಲಿ 2233 ಡಿಸ್ಟ್ರಿಬ್ಯೂಟರ್ಶಿಪ್ ಪ್ರಾರಂಭಿಸಲಾಗಿತ್ತು. ಉತ್ತರ ಪ್ರದೇಶ ರಾಜ್ಯದಲ್ಲಿ 1.5 ಕೋಟಿ LPG ಸಂಪರ್ಕ ಕಲ್ಪಿಸಲಾಗಿದೆ. ಪ್ರದೇಶದಲ್ಲಿ 2016ರವರೆಗೆ ಕೇವಲ 55% ಜನರ ಬಳಿ ಮಾತ್ರ LPG ಸಂಪರ್ಕ ಇತ್ತು. ಆದರೆ ಇವತ್ತು ಎಲ್ಲರೂ LPG ಸಂಪರ್ಕ ಹೊಂದಿದ್ದಾರೆ. ಉಜ್ವಲ 2.0 ಯೋಜನೆಯ ಶುಭಾರಂಭದಲ್ಲಿ ಆ ಅಲೆಮಾರಿ ಕಾರ್ಮಿಕರಿಗಾಗಿ ವಿಶೇಷ ಪ್ರಸ್ತಾವನೆಯನ್ನು ಮಾಡಲಾಗಿದೆ. ಯಾರು ಮೊದಲು ತಮ್ಮ ವಿಳಾಸದ ದಾಖಲೆಯಿಂದ ವಂಚಿತರಾಗುತ್ತಿದ್ದರೂ ಈಗ LPG ಸಂಪರ್ಕವನ್ನು ಪಡೆಯುವುದು ಅಲೆಮಾರಿ ಕಾರ್ಮಿಕರಿಗೆ ಸುಲಭವಾಗಿದೆ. ಯಾವ ಸಮಯದಿಂದ ನಾನು ಯುನೈಟೆಡ್ ನೇಷನ್ನಲ್ಲಿ ಭಾರತದ ಸ್ಥಾಯಿ ಪ್ರತಿನಿಧಿಯಾಗಿದ್ದೆನೋ ಅಂದಿನಿಂದ ನಾನು ಹೇಳುವುದೆಂದರೆ, ಈ ವಿಶ್ವದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG ಇದರ ಗುರಿಯನ್ನು ಯಾವಾಗ ತಲುಪಬಹುದೆಂದರೆ ಭಾರತವು ತನ್ನ ಗುರಿಯನ್ನು ತಲುಪಿದಾಗ ಮಾತ್ರ. SDGಯು ಘೋಷಣೆ 2016ರಲ್ಲಿ ಆಯಿತು. ಆದರೆ ಪ್ರಧಾನಮಂತ್ರಿ ಮೋದಿಯವರ ವಿಶೇಷ ಯೋಜನೆಯಾದ ಅಂತ್ಯೋದಯ ಯೋಜನೆ ಮೇ 2014ರಿಂದಲೇ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಉಜ್ವಲ ಯೋಜನೆ ಕೂಡ 3 SDGಗಳು, SDG 3, SDG 5 ಮತ್ತು SDG 7 ಇವುಗಳನ್ನು ನೇರವಾಗಿ ಪ್ರಭಾವಿತಗೊಳಿಸುತ್ತದೆ. ಆರೋಗ್ಯ, ಮಹಿಳಾ ಸಬಲೀಕರಣ ಮತ್ತು ಸ್ವಚ್ಛ ಇಂಧನ ಉಜ್ವಲ 2.0 ಇದರ ಶುಭಾರಂಭ ಮಹೋಬಾದ ಪವಿತ್ರ ಭೂಮಿಯಿಂದ ಇಂದು ಆಗುತ್ತಿದೆ. ನನಗೆ ಸಂಪೂರ್ಣ ನಂಬಿಕೆ ಇದೆ, ಈ ಯೋಜನೆ ಮಹಿಳಾ ಸಬಲೀಕರಣ,
ಈಸ್ ಆಫ್ ಲಿವಿಂಗ್ ಮತ್ತು ವಿಕಾಸದ ಅಧ್ಯಾಯದಲ್ಲಿ ಒಂದು ಹೊಸ ಇತಿಹಾಸ ಬರೆಯುತ್ತದೆ. ಮಹೋಬಾದ ಈ ವೀರಭೂಮಿ ಇಲ್ಲಿಯ ಸೂರ್ಯ ದೇವಸ್ಥಾನದಿಂದ ಕೂಡ ಪ್ರಸಿದ್ಧವಾಗಿದೆ. ನನಗೆ ನಂಬಿಕೆ ಇದೆ, ಇಂದು ಈ ಕಾರ್ಯಕ್ರಮದ ಪ್ರಾರಂಭದಿಂದಲೇ ಮಹಿಳೆಯರ ಜೀವನದಲ್ಲಿ ಹೊಸ ಸೂರ್ಯೋದಯವಾಗುವುದು ಮತ್ತು ಹೊಸ ಬೆಳಕು ಮೂಡುವುದು. ಇಂದು ಉಜ್ವಲ ಯೋಜನೆ 2 ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ನಮ್ಮ ನಡುವೆ ಉಪಸ್ಥಿತರಾಗಿದ್ದಾರೆ. ಅವರ ಈ ಗೌರವಪೂರ್ಣ ಉಪಸ್ಥಿತಿಯಿಂದ ನಿಶ್ಚಿತವಾಗಿ ನಮಗೆ ಶಕ್ತಿ ಮತ್ತು ಪ್ರೇರಣೆ ಸಿಗುತ್ತದೆ. ನನಗೆ ಇಚ್ಛೆ ಮಾತ್ರವಲ್ಲ, ಸಂಪೂರ್ಣ ನಂಬಿಕೆ ಇದೆ. ಉಜ್ವಲ ಮೊದಲ ಹಂತದ ಯೋಜನೆಯ ಗುರಿಯನ್ನು ತಲುಪಿದ ರೀತಿಯೇ ಉಜ್ವಲ 2 ಯೋಜನೆಯ ಗುರಿಯನ್ನು ಕೂಡ ನಾವು ಸಮಯಕ್ಕೆ ಮೊದಲೇ ತಲುಪುತ್ತೇವೆ. ಬಹಳ ಧನ್ಯವಾದಗಳು. ये महत्वपूर्ण जानकारी देने के ಧನ್ಯವಾದಗಳು ಈ ಮಹತ್ವಪೂರ್ಣ ಮಾಹಿತಿ ನೀಡಿದ್ದಕ್ಕಾಗಿ. ಹೊಸ ಉತ್ತರ ಪ್ರದೇಶವನ್ನು ದೊಡ್ಡ ಗುರಿಗಳು ಮತ್ತು ಸಂಕಲ್ಪದೊಂದಿಗೆ ವಿಕಾಸದ ಶಿಖರಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಮಾನನೀಯ ಶ್ರೀ ಯೋಗಿ ಆದಿತ್ಯನಾಥ್ ಜಿ. ನಾವು ಬಹಳ ಆದರದಿಂದ ಮಾನನೀಯ ಮುಖ್ಯಮಂತ್ರಿಯವರಲ್ಲಿ ಕೇಳಿಕೊಳ್ಳುತ್ತೇನೆ, ನಿಮ್ಮ ಮಾತುಗಳಿಂದ ನಮ್ಮನ್ನು ಕೃತಾರ್ಥಗೊಳಿಸಿ. उज्ज्वला योजना के द्वितीय चरण के ಉಜ್ವಲ ಯೋಜನೆಯ ದ್ವಿತೀಯ ಚರಣದ ಕಾರ್ಯಕ್ರಮದ ಶುಭಾರಂಭದ ಸಂದರ್ಭದಲ್ಲಿ ತಮ್ಮ ಮಾರ್ಗದರ್ಶನವನ್ನು ಮತ್ತೊಂದು ಬಾರಿ ಇಡೀ ದೇಶ ಹಾಗೂ ವಿಶೇಷವಾಗಿ ಉತ್ತರ ಪ್ರದೇಶದ ನಿವಾಸಿಗಳಿಗೆ ನೀಡಿದ್ದಕ್ಕಾಗಿ ನಾನು ಉತ್ತರ ಪ್ರದೇಶದ ನಿವಾಸಿಗಳ ಪರವಾಗಿ ಪ್ರಧಾನಮಂತ್ರಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರೀಯ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಗ್ಯಾಸ್ ಮಂತ್ರಿ ಸನ್ಮಾನ್ಯ ಶ್ರೀ ಹರ್ದೀಪ್ ಸಿಂಗ್ ಪುರಿ, ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಗ್ಯಾಸ್ ವಿಭಾಗದ ರಾಜ್ಯ ಮಂತ್ರಿ ಸನ್ಮಾನ್ಯ ಶ್ರೀ ರಾಮೇಶ್ವರ ತೇಲಿ, ಉತ್ತರ ಪ್ರದೇಶದ ಸರ್ಕಾರದಲ್ಲಿ ನನ್ನ ಸಹಯೋಗಿಗಳು ಉಪಮುಖ್ಯಮಂತ್ರಿ ದ್ವಯರು ಶ್ರೀ ಕೇಶವ್ ಪ್ರಸಾದ್ ಮೌರ್ಯ, ಡಾಕ್ಟರ್ ದಿನೇಶ್ ಶರ್ಮಾ, ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರಾಗಿರುವ ಲೋಕ ನಿರ್ಮಾಣ ವಿಭಾಗದ ರಾಜ್ಯ ಮಂತ್ರಿ ಶ್ರೀ ಚಂದ್ರಿಕಾ ಪ್ರಸಾದ್ ಉಪಾಧ್ಯಾಯರು, ಈ ಜನಪದದ ಪ್ರಭಾರಿ ರಾಜ್ಯ ಮಂತ್ರಿ ಡಾಕ್ಟರ್ JS ಧರ್ಮೇಶ್, ಸನ್ಮಾನ್ಯ ಸಂಸದರಾದ ಕುವರ ಪುಷ್ಪೇಂದ್ರ ಸಿಂಗ್ ಚಂದೇಲ್, ಸನ್ಮಾನ್ಯ ವಿಧೇಯಕರಾದ ಶ್ರೀ ರಾಕೇಶ್ ಗೋಸ್ವಾಮೀಜಿ, ಬ್ರಿಜ್ ಭೂಷಣ್ ರಾಜ್ಪೂತ್, ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಗ್ಯಾಸ್ನ ಸಚಿವರು, IOCL, BPCL, HPCLನ ಚೇರ್ಮನ್ ಹಾಗೂ ಇನ್ನಿತರ ಅಧಿಕಾರಿಗಳೇ, ನಾನು ಈ ವೀರಭೂಮಿ ಮಹೋಬದಿಂದ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ, ಅಭಿನಂದಿಸುತ್ತೇನೆ ಮತ್ತು ಆಭಾರವನ್ನು ವ್ಯಕ್ತಪಡಿಸುತ್ತೇನೆ. ಉಜ್ವಲ ಯೋಜನೆಯ ದ್ವಿತೀಯ ಚರಣದ ಕಾರ್ಯಕ್ರಮಕ್ಕಾಗಿ ಅವರು ಉತ್ತರ ಪ್ರದೇಶದ ಭೂಮಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಉತ್ತರ ಪ್ರದೇಶದ 24 ಕೋಟಿ ಜನತೆಯ ಪರವಾಗಿ ಹೃದಯದಿಂದ ಆಭಾರವನ್ನು ವ್ಯಕ್ತಪಡಿಸುತ್ತೇನೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಂದಿನಿಂದ 6 ವರ್ಷಗಳ ಹಿಂದೆ ಪೂರ್ವ ಉತ್ತರ ಪ್ರದೇಶದ ಬಲಿಯಾದಿಂದ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಯವರು ಉಜ್ವಲ ಯೋಜನೆಯ ಪ್ರಥಮ ಚರಣದ ಶುಭಾರಂಭವನ್ನು ಮಾಡಿದ್ದರು. ಇಡೀ ದೇಶದಲ್ಲಿ 8 ಕೋಟಿ ಜನರಿಗೆ ನಿಶ್ಶುಲ್ಕವಾಗಿ ಅಡುಗೆ ಅನಿಲ ಹಾಗೂ ಸಿಲಿಂಡರ್ಗಳ ಕನೆಕ್ಷನ್ ದೊರಕಿಸಿಕೊಡುವಲ್ಲಿ ಈ ಯೋಜನೆಯು ಗ್ರೀನ್ ಎನರ್ಜಿಯ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ವ್ಯಾಪಕವಾದ ಪರಿವರ್ತನೆಯನ್ನು ಮೂಡಿಸುವ ಕೆಲಸವನ್ನು ಮಾಡಿದೆ. ಇದರಿಂದ ಕೇವಲ ವಾತಾವರಣದ ರಕ್ಷಣೆ ಮಾತ್ರವಲ್ಲದೆ ಸ್ತ್ರೀಯರ ಸನ್ಮಾನ, ಗೌರವಗಳ ರಕ್ಷೆ ಹಾಗೂ ಅವರ ಆರೋಗ್ಯದ ರಕ್ಷಣೆ ಕೂಡ ಇದೇ ಮಾಧ್ಯಮದಿಂದ ಆಗಿದೆ. ಕೇವಲ ಉತ್ತರ ಪ್ರದೇಶದ 1.5 ಕೋಟಿ ಕುಟುಂಬಗಳಿಗೆ ಮೊದಲನೇ ಚರಣದಲ್ಲಿ ಈ ಯೋಜನೆಯ ಲಾಭವು ದೊರಕಿತು ಹಾಗೂ ಕೊರೋನಾ ಸಮಯದಲ್ಲಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು 6 ತಿಂಗಳುಗಳವರೆಗೆ ಈ ಎಲ್ಲ ಲಾಭಾನ್ವಿತರಿಗೆ ನಿಶ್ಶುಲ್ಕವಾಗಿ ಅಡುಗೆ ಅನಿಲದ ಸಿಲಿಂಡರ್ಗಳು ಸಿಗುವ ಹಾಗೆ ಮಾಡಿದರು. ಹಾಗೂ ಇದಕ್ಕಾಗಿ ಇಡೀ ದೇಶದಲ್ಲಿ 1,817 ಕೋಟಿ ಹಾಗೂ 28 ಲಕ್ಷ ರೂಪಾಯಿ ಮೊತ್ತದಷ್ಟು ಉಚಿತವಾಗಿ ಸಿಲಿಂಡರ್ಗಳನ್ನು ನೀಡುವ ಕಾರ್ಯವನ್ನು ಮಾಡಲಾಗಿದೆ.
ಇಂದು ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಉಜ್ವಲ ಯೋಜನೆಯ ದ್ವಿತೀಯ ಚರಣದ ಶುಭಾರಂಭವನ್ನು ಮಾಡುತ್ತಿದ್ದಾರೆ. ಇದು ನಿಜವಾಗಿಯೂ ಸ್ತ್ರೀಯರ ಗೌರವ ಹಾಗೂ ಅವರ ಆರೋಗ್ಯದ ರಕ್ಷಣೆಯ ಜೊತೆಗೆ ನಿಮ್ಮಿಂದ ದೊರಕಿದ ಒಂದು ಕೊಡುಗೆಯಾಗಿದೆ ಹಾಗೂ ಇದರ ಜನಪ್ರಿಯತೆಯನ್ನು ಇದೇ ಮಾತಿನಿಂದ ಊಹಿಸಬಹುದು. ಅಂದರೆ ಸೆಪ್ಟೆಂಬರ್ 2019ರ 7 ತಿಂಗಳ ಮೊದಲೇ 8 ಕೋಟಿ ಜನರಿಗೆ ಈ ಯೋಜನೆಯ ಲಾಭ ಸಿಕ್ಕಿದೆ ಹಾಗೂ ಉತ್ತರ ಪ್ರದೇಶದಲ್ಲಿ ಅಂದಾಜು 1.5 ಕೋಟಿ ಕುಟುಂಬಗಳು ಈ ಯೋಜನೆಯ ಲಾಭವನ್ನು ಪಡೆದುಕೊಂಡಿದ್ದರು. 2014ರ ಮೊದಲು ಅಡುಗೆ ಅನಿಲದ ಕನೆಕ್ಷನ್ ಪಡೆಯುವುದು ಹಾಗೂ ಅಡುಗೆ ಅನಿಲದ ಕನೆಕ್ಷನ್ ಇರುವವರು ಸಿಲಿಂಡರ್ ಪಡೆಯುವುದು ಒಂದು ಹಗಲುಗನಸಿನ ಹಾಗಿತ್ತು. ಕನೆಕ್ಷನ್ ಇರುವವರಿಗೆ ಸಮಯಕ್ಕೆ ಸರಿಯಾಗಿ LPG ಗ್ಯಾಸ್ ಸಿಲಿಂಡರ್ಗಳು ಸಿಗುತ್ತಿರಲಿಲ್ಲ ಹಾಗೂ ಯಾರ ಬಳಿ ಕನೆಕ್ಷನ್ ಇರಲಿಲ್ಲವೋ ಅವರು ಅಡುಗೆ ಅನಿಲದ ಕನೆಕ್ಷನ್ಗಾಗಿ ಚಡಪಡಿಸುತ್ತಿದ್ದರು. ಗ್ಯಾಸ್ ಬಳಕೆಯಿಂದ, ಕಟ್ಟಿಗೆಯ ಹೊಗೆಯಿಂದ, ಸೀಮೆ ಎಣ್ಣೆಯಿಂದ ಹಾಗೂ ಕಲ್ಲಿದ್ದಲಿನ ಮಾಲಿನ್ಯದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ಹಾಗೂ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಎಂದುಕೊಳ್ಳುತ್ತಿದ್ದರು. ಆದರೆ ಇದು ನಿಮ್ಮ ದೂರದೃಷ್ಟಿಯ ಪರಿಣಾಮದಿಂದಾಗಿ, ನಿಮ್ಮ ಅನುಕಂಪ ಭಾವದಿಂದ ಇದು ಸಫಲವಾಯಿತು. ಇಂದು ದೇಶದ 50 ಕೋಟಿ ಜನತೆ ಸಫಲತಾಪೂರ್ವಕವಾಗಿ ತಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸುವಲ್ಲಿ ಸಬಲರಾಗುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ನಾರಿ ಸಶಕ್ತೀಕರಣದ ಈ ಅದ್ಭುತ ಕಾರ್ಯ, ಇದಕ್ಕಾಗಿ ನಾನು ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ, ಸ್ವಾಗತಿಸುತ್ತೇನೆ. ನನಗೆ ಈ ಮಾತನ್ನು ಹೇಳುವುದಕ್ಕೆ ಬಹಳ ಸಂತೋಷವಾಗುತ್ತಿದೆ. ಅದೇನೆಂದರೆ, ಉತ್ತರ ಪ್ರದೇಶವು ನಿಮ್ಮ ಮಾರ್ಗದರ್ಶನದಲ್ಲಿ ಹಿಂದಿನ 4 ವರ್ಷಗಳಿಂದ ಸ್ತ್ರೀ ಗೌರವ ಹಾಗೂ ಸುರಕ್ಷತೆಗಾಗಿ ಅನೇಕ ಹೆಜ್ಜೆಗಳನ್ನು ಮುಂದಿಟ್ಟಿದೆ. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಉಜ್ವಲ ಯೋಜನೆಯ ಸಫಲತೆಯ ಜೊತೆಗೆ 2,61,00,000 ಪರಿವಾರಗಳಿಗೆ ಒಂದೊಂದು ಪರಿವಾರದಲ್ಲೂ ಮಾನವಂತ ಮನೆಯ ನಿರ್ಮಾಣದ ಕಾರ್ಯಕ್ರಮ ಕೂಡ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಮಾಡಲಾಯಿತು. ಸಾಮೂಹಿಕ ವಿವಾಹ ಯೋಜನೆಯ ಅಡಿಯಲ್ಲಿ 1,52,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳ ವಿವಾಹವನ್ನು ತಮ್ಮ ಬಡತನದಿಂದಾಗಿ ಮಾಡಲಾಗುತ್ತಿರಲಿಲ್ಲ. ಈ ಸಾಮೂಹಿಕ ವಿವಾಹ ಶಾಸನ ಹಾಗೂ ಜನರ ಸಹಯೋಗದಿಂದ ಎಲ್ಲ ಕಾರ್ಯಗಳನ್ನು ಸಂಪನ್ನಗೊಳಿಸಲಾಯಿತು. ಹೆಣ್ಣು ಮಕ್ಕಳ ಜನ್ಮದಿಂದ ಹಿಡಿದು ಪದವಿವರೆಗೂ ವಿದ್ಯಾಭ್ಯಾಸಕ್ಕಾಗಿ ಕನ್ಯಾ ಸುಮಂಗಲ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈವರೆಗೂ 7,81,000 ಹೆಣ್ಣು ಮಕ್ಕಳು ಈ ಯೋಜನೆಯಿಂದ ಲಾಭಾನ್ವಿತರಾಗಿದ್ದಾರೆ ಹಾಗೂ ಇಡೀ ದೇಶದಲ್ಲಿ ನಿರಾಶ್ರಿತ ಮಹಿಳಾ ಪೆನ್ಷನ್ ಧಾರಕರಿಗೆ ಪ್ರತಿ ತಿಂಗಳು 500 ರೂಪಾಯಿಯಷ್ಟು 21 ಲಕ್ಷ ಮಹಿಳೆಯರಿಗೆ ನೀಡಲಾಗುತ್ತಿದೆ. ಮಾನ್ಯರೇ, ಫೆಬ್ರವರಿ 2020ರಲ್ಲಿ ನೀವು ಬುಂದೇಲ್ ಖಂಡದ ವಿಕಾಸದ ಬೆನ್ನೆಲುಬಾಗಲು ಹೊರಟಿರುವ ಬುಂದೇಲ್ಬಂದ್ ಎಕ್ಸ್‌ಪ್ರೆಸ್‌ನ ಶಿಲಾನ್ಯಾಸವನ್ನು ಬುಂದೇಲ್ ಖಂಡ್ನ ಭೂಮಿಯಾದ ಚಿತ್ರಕೂಟಕ್ಕೆ ಬಂದು ಮಾಡಿದ್ದೀರಿ. ಬುಂದೇಲ್ ಖಂಡ್ನ ಬಹುಶಃ ಎಲ್ಲ ಜನಪದಗಳನ್ನು ಸ್ಪರ್ಶ ಮಾಡುತ್ತಾ ಈ ಎಕ್ಸ್‌ಪ್ರೆಸ್ ವೇ ಬಹಳ ವೇಗವಾಗಿ ಕಾರ್ಯ ಮಾಡುತ್ತಾ ಈವರೆಗೂ 70% ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿದೆ ಹಾಗೂ ನವೆಂಬರ್ 2021ರವರೆಗೆ ಈ ಎಕ್ಸ್‌ಪ್ರೆಸ್ ಸಂಪೂರ್ಣವಾಗಿ ರೆಡಿಯಾಗುತ್ತದೆ. ನೀವು ದೇಶವನ್ನು ರಕ್ಷಣೆಯ ಕ್ಷೇತ್ರದಲ್ಲಿ ಆತ್ಮನಿರ್ಭರರನ್ನಾಗಿ ಮಾಡಲು ಡಿಫೆನ್ಸ್ ಕಾರಿಡಾರ್ನ ಘೋಷಣೆ ಮಾಡಿದ್ದೀರಿ. ನಾನು ಈ ಮಾತನ್ನು ಹೇಳಲು ಸಂತೋಷಪಡುತ್ತೇನೆ. ಅದೇನೆಂದರೆ, ಡಿಫೆನ್ಸ್ ಕಾರಿಡಾರ್ನಲ್ಲಿ 2 ಮಹತ್ವಪೂರ್ಣ ಸ್ಥಳಗಳು, ಒಂದು ಚಿತ್ರಕೂಟ, ಮತ್ತೊಂದು ಝಾನ್ಸಿ. ಝಾನ್ಸಿಯಲ್ಲಿ 3,000 ಎಕರೆ ಲ್ಯಾಂಡ್ ಬ್ಯಾಂಕ್ ಅನ್ನು ನಿರ್ಮಾಣ ಮಾಡಿ ಅಲ್ಲಿ ನಿವೇಶನಗಳ ಪ್ರಕ್ರಿಯೆಗೆ ಬೇಗ ನೀಡಲಾಗಿದೆ ಹಾಗೂ ಚಿತ್ರಕೂಟದಲ್ಲಿಯೂ ಸಹ ಸರ್ಕಾರ 150 ಎಕರೆಯ ಲ್ಯಾಂಡ್ ಬ್ಯಾಂಕ್ ಅನ್ನು ತಯಾರಿಸಿದೆ. ಬುಂದೇಲ್ಖಂಡ್ ಎಕ್ಸ್‌ಪ್ರೆಸ್ ವೇನ ಜೊತೆ ಇದನ್ನು ಶೀಘ್ರವಾಗಿ ಮುಂದುವರಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ. ಕಾನ್ಪುರ್, ಅಲಿಗಢ್, ಲಕ್ನೋ ಹಾಗೂ ಆಗ್ರಾದಲ್ಲಿ ಈ ಪ್ರಕ್ರಿಯೆಯನ್ನು ವೇಗವಾಗಿ ಮುಂದುವರಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಹಾಗೂ ನೀವು ಅನೇಕ ವರ್ಷಗಳಿಂದ ನೀರಿಗಾಗಿ ಪರಿತಪಿಸುತ್ತಿದ್ದ ಈ ಬುಂದೇಲ್ಖಂಡ್ ಅನ್ನು ಜಲಜೀವನ್ ಮಿಷನ್ನಲ್ಲಿ ಹರ್ ಘರ್ ನಲ್ ಎನ್ನುವ ಯೋಜನೆಯಡಿಯಲ್ಲಿ ಇಲ್ಲಿನ ಜನರ ಜೀವನದಲ್ಲಿ ಮಂಗಳವನ್ನು ಉಂಟು ಮಾಡಿದ್ದೀರಿ. ಇಂದು ನಾವು ಜೈವಿಕ ಇಂಧನ ವಿಶ್ವ ದಿನದ ಅಂಗವಾಗಿ ದ್ವಿತೀಯ ಚರಣದ ಕಾರ್ಯಕ್ರಮವನ್ನು ಮುಂದುವರಿಸುವ ಕಾರ್ಯವು ನಿಮ್ಮ ಕರಕಮಲಗಳಿಂದ ಆಗಲು ಹೊರಟಿದೆ. ಈ ಸಂದರ್ಭದಲ್ಲಿ ಬುಂದೇಲ್ಖಂಡ್ನಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಎಂದರೆ ನೀರು. ಅದು ನೀರಿನ ಸಮಸ್ಯೆಯಾಗಿತ್ತು, ಕುಡಿಯುವ ನೀರು ಹಾಗೂ ಕೃಷಿಗಾಗಿ ಸಹ. ನಿಮ್ಮ ಕಾರ್ಯಕಾಲದ ಹಿಂದಿನ 7 ವರ್ಷಗಳಲ್ಲಿ ನೀರಾವರಿಯ ಯೋಜನೆಗಳು, ಅದರಲ್ಲಿ ಅರ್ಜುನ್ ಸಹಾಯ ಯೋಜನೆಗಳು ತಮ್ಮ ಅಂತಿಮ ಚರಣದಲ್ಲಿ ನಡೆಯುತ್ತಿವೆ ಹಾಗೂ ಬಹುತೇಕ ಬಂಡಯಿ, ಮೋದಹ, ಮಹುಷ್ನಂತಹ ಬಹುತೇಕ ಡಜನ್ ಗಟ್ಟಲೆ ನೀರಾವರಿ ಯೋಜನೆಗಳು ಬುಂದೇಲ್ಖಂಡದಲ್ಲಿ ನಡೆಯುತ್ತಿವೆ.
ಈ ಯೋಜನೆಗಳು ಕೇವಲ ನೀರಾವರಿಗಾಗಿ ಅಲ್ಲ, ಇಲ್ಲಿ ನಿರ್ಮಿಸಿರುವ ಜಲಾಶಯಗಳಿಂದ ಅವುಗಳಿಗೆ ಚಿಕಿತ್ಸೆ ನೀಡಿ ಅದರಿಂದ ಶುದ್ಧ ಕುಡಿಯುವ ನೀರನ್ನು ಸಹ ಒದಗಿಸಲಾಗುವುದು. ಬುಂದೇಲ್ಖಂಡ್ನ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಈ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಇಲ್ಲಿ 40% ಜಲಜೀವನ ಮಿಷನ್ ಕಾರ್ಯವು ಪೂರ್ಣಗೊಂಡಿದೆ ಎಂದು ಹೇಳಲು ಬಹಳ ಸಂತೋಷವಾಗುತ್ತಿದೆ. ಹಾಗೂ ನಮ್ಮ ಪ್ರಯತ್ನವೆಂದರೆ ಡಿಸೆಂಬರ್ 2021 ಬುಂದೇಲ್ಖಂಡ್ನ ಕುಡಿಯುವ ನೀರಿನ ಯೋಜನೆಯನ್ನು ಹರ್ ಘರ್ ನಲ್ ಯೋಜನೆಯನ್ನು ಪೂರ್ಣಗೊಳಿಸಿ ಪ್ರತಿಯೊಬ್ಬರ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಸಫಲವಾಗುತ್ತವೆ. ಇದರೊಂದಿಗೆ ತಾವು ಉಡಾನ್ ಯೋಜನೆಯ ಅಡಿಯಲ್ಲಿ ದೇಶಕ್ಕೆ ಹಾಗೂ ಉತ್ತರ ಪ್ರದೇಶಕ್ಕೆ ಬಹಳಷ್ಟು ನೀಡಿದ್ದೀರಿ. ಹಾಗೂ ಬುಂದೇಲ್ಖಂಡ್ನ ಚಿತ್ರಕೂಟದಲ್ಲಿ ಏರ್ಪೋರ್ಟ್ ಹಾಗೂ ಲಲಿತ್ಪುರ್ನಲ್ಲಿಯೂ ಏರ್ಪೋರ್ಟ್ ನಿರ್ಮಾಣದ ಕಾರ್ಯ ತೀವ್ರಗತಿಯಲ್ಲಿ ನಡೆಯುತ್ತಿದೆ. ನಮ್ಮ ಪ್ರಯತ್ನವೇನೆಂದರೆ ಅತಿ ಶೀಘ್ರವಾಗಿ ಈ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತೇವೆ. ಬಹಳ ಮುಖ್ಯವಾದ ವಿಷಯವೆಂದರೆ ಉತ್ತರ ಪ್ರದೇಶದಲ್ಲಿ LPG ಕನೆಕ್ಷನ್. ಉತ್ತರ ಪ್ರದೇಶದಲ್ಲಿ ಇರುವ ಕವರೇಜ್ 2014 1,47,00,000 ಜನರ ಹತ್ತಿರ ಮಾತ್ರ ಇತ್ತು. ಇಂದು ನಿಮ್ಮ ಕೃಪೆಯಿಂದ ಉತ್ತರ ಪ್ರದೇಶದಲ್ಲಿ 3,25,00,000 ಜನರ ಹತ್ತಿರ ಅಡುಗೆ ಅನಿಲದ ಕನೆಕ್ಷನ್ಗಳಿವೆ. ಇದು ಉಜ್ವಲ ಯೋಜನೆಯಿಂದಾಗಿ ಸಂಭವವಾಯಿತು. ಇದು ಸೀಮೆ ಎಣ್ಣೆಯ ಉಪಯೋಗವನ್ನು ಪೂರ್ತಿಯಾಗಿ ಕಡಿಮೆಗೊಳಿಸಿದೆ. ಹಾಗೂ ಈ ಎಣ್ಣೆಯನ್ನು ಕಡಿಮೆ ಬಳಸುವುದರಿಂದ ಹಿಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ 15 ಕೋಟಿ ರೂಪಾಯಿ ಉಳಿತಾಯವಾಗಿದೆ. ಹಾಗೂ ಈ ವರ್ಷ 22 ಕೋಟಿ ಉಳಿತಾಯವಾಗುವ ಅಂದಾಜು ಇದೆ. ಇಂದಿನ ಈ ಕಾರ್ಯಕ್ರಮವು ನಿಮ್ಮಿಂದ ಮತ್ತೊಮ್ಮೆ ದ್ವಿತೀಯ ಚರಣದ ಉದ್ಘಾಟನೆಯ ಈ ಕಾರ್ಯಕ್ರಮದಿಂದ ಬುಂದೇಲ್ಖಂಡ್ನ ಹಾಗೂ ಮಹೋಬಾದ ವೀರಭೂಮಿಯಲ್ಲಿ ನಿಮ್ಮ ಕರಕಮಲಗಳಿಂದ ಪ್ರಾರಂಭವಾಗಲು ಹೊರಟಿದೆ. ನಾನು ಬುಂದೇಲ್ಖಂಡ್ನ ನಿವಾಸಿಗಳ ಪರವಾಗಿ ಹಾಗೂ ಉತ್ತರ ಪ್ರದೇಶದ ನಾಗರಿಕರ ಪರವಾಗಿ ಮತ್ತೊಂದು ಬಾರಿ ನಿಮಗೆ ಆಭಾರ ವ್ಯಕ್ತಪಡಿಸುತ್ತಾ ಹೃದಯಪೂರ್ವಕವಾಗಿ ಸ್ವಾಗತ ಹಾಗೂ ಅಭಿನಂದಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಬಹಳ ಧನ್ಯವಾದಗಳು. ನಿಮ್ಮ ಮಾತುಗಳಿಂದ ಬದಲಾಗುತ್ತಿರುವ ಉತ್ತರ ಪ್ರದೇಶದ ಸುಂದರ ಚಿತ್ರಣವನ್ನು ಎಲ್ಲರ ಮುಂದೆ ಇಟ್ಟಿದ್ದೀರಾ. ನಾನು ಇಲ್ಲಿ ತಿಳಿಸಲು ಬಯಸುತ್ತೇನೆ, ಈ ಕಾರ್ಯಕ್ರಮ ದೇಶದೆಲ್ಲೆಡೆ ಪ್ರಸಾರವಾಗುತ್ತಿದೆ. ಉಜ್ವಲ ಯೋಜನೆಯ ಪ್ರಥಮ ಹಂತದ ಪ್ರಯಾಣ ಹೇಗಿತ್ತು ಹಾಗೂ ದ್ವಿತೀಯ ಚರಣದ ಪಯಣ ಹೇಗಿರುತ್ತದೆ ಅದರ ಬಗ್ಗೆ ಒಂದು ಚಿಕ್ಕ ಫಿಲ್ಮ್ ಮಾಡಲಾಗಿದೆ. ಬನ್ನಿ ಅದನ್ನ ನೋಡೋಣ. उम्मीद के कदम जब बढ़ते हैं तब स्याह अंधेरे में भी दिखती है रोशनी की किरण जो फैला देती है उजाला। 1 मई 2016 जब प्रधानमंत्री नरेंद्र मोदी ने की थी ऐसी ही एक सुबह की शुरुआत प्रधानमंत्री उज्ज्वला योजना के द्वारा। इस योजना के तहत 5 करोड़ महिलाओं तक मुफ्त गैस सिलेंडर पहुंचाने का रखा गया था लक्ष्य। उस पीड़ा को जी करके आया हूं और इसलिए मुझे मेरी इन गरीब माताओं को इस कष्टदायक जिंदगी से मुक्ति दिलानी है। उज्ज्वला से न सिर्फ स्वास्थ्य बल्कि ईंधन के पैसों में भी होती है बचत। बचता है परिवार तथा अन्य कार्यों के लिए समय, जिससे आर्थिक गतिविधियां करके भी महिलाएं हो रही हैं सशक्त। विश्व स्वास्थ्य संगठन समेत कई संस्थानों ने भी इस योजना की प्रशंसा की, क्योंकि इससे पर्यावरण और महिलाओं दोनों की सेहत सुधरी। धीरे धीरे करोड़ों महिलाओं की रसोई से धुएं के काले बादल छटने लगे और उज्ज्वला बनी उनके सशक्तिकरण का बड़ा माध्यम। अब खाना बनाने में कोई दिक्कत नहीं है, मेरे धुआं से भी बच जाती हूँ और सिलाई बिनाई कढ़ाई भी कर सकती हूँ और परिवार के भी सुरक्षित रखती हूँ। कम समय में ही 5 करोड़ का लक्ष्य किया गया हासिल, लेकिन अभी तो बहुत आगे जाना था। इसलिए इस योजना का हुआ विस्तार। अब लक्ष्य बढ़कर हो गया पूरे 8 करोड़ और इस बार इसमें शामिल किए गए गरीबी रेखा से नीचे आने वाले तय समय से पहले ही इस लक्ष्य को भी किया गया पूरा। उज्ज्वला का सफर लेकिन थमा नहीं है। जंगल, पहाड़, नदियां पार कर उज्ज्वला फिर से तैयार है प्रधानमंत्री उज्ज्वला योजना 2.0 के तौर पर। इस बार विभिन्न वर्गों में 1 करोड़ नए कनेक्शन दिए जाएंगे उन गरीब परिवारों को जिन्हें पहले चरण के तहत नहीं किया जा सका था कवर। इस बार प्रवासी और गैर प्रवासी परिवारों के लिए है विशेष प्रावधान भी।
अब निवास प्रमाण पत्र और राशन कार्ड की बजाय स्व घोषणा का उपयोग कर वे उठा सकते हैं नए कनेक्शन का लाभ। योजना के तहत उपभोक्ता को सिलेंडर, प्रेशर रेगुलेटर, एलपीजी होज, एलपीजी बुकलेट, एलपीजी स्टोव और पहली रीफिल मुफ्त प्रदान की जाएगी। साथ ही उज्ज्वला पोर्टल www.pmuy.gov.in के माध्यम से ऑनलाइन आवेदन करने का भी है विकल्प। आज उज्ज्वला घर के लिए सिर्फ एक गैस सिलेंडर नहीं है, ये है विजय का प्रतीक उन माताओं और बहनों के लिए जिन्होंने सदियां गुजार दी धुएं के काले बादलों के बीच। उज्ज्वला ने दिलाया है उन्हें उनके हक का सम्मान। लवकर शेतात जातो आम्ही, गॅस दिल्याबद्दल आम्ही त्यांचे खूप आभारी आहोत। प्रधानमंत्री उज्ज्वला योजना, स्वच्छ ईंधन, बेहतर जीवन। ये तो आपने जाना कि कैसे उज्ज्वला के प्रथम चरण की यात्रा हुई और आने वाली समय में उज्ज्वला का द्वितीय चरण कैसे लोगों को लाभान्वित करेगा। ये सुखद संयोग है कि आज वर्ल्ड फ्यूल डे है और इसी पर आधारित एक छोटी सी फिल्म आइए देखते हैं। प्रकृति से रहा है सदा जुड़ा भारत देश हमारा। नदियों, वृक्षों, पर्वतों की पूजा से लेकर दिया मां का दर्जा भूमि को, लिया संकल्प सुरक्षित पर्यावरण का। इसी उद्देश्य से प्रधानमंत्री जी ने दिया एक नया मिशन, रिड्यूस, रीयूज एंड रिसाइकल। बायोफ्यूल सिर्फ विज्ञान नहीं है, बल्कि वो मंत्र है जो 21वीं सदी के भारत को, और न सिर्फ भारत को, पूरे विश्व की मानव जात को नई ऊर्जा देने वाला है। बायोफ्यूल यानी फसलों से निकला ईंधन, फसल के अवशेष से निकला ईंधन, कूड़े कचरे से निकला ईंधन। ये भारत के गांव से लेकर शहर तक के जीवन को बदलने वाला है, बेहतर बनाने वाला है। प्रधानमंत्री जी के दूरदर्शी नेतृत्व में भारत सरकार ने बायोफ्यूल के विषय को प्राथमिकताओं से जोड़ा और तेल और प्राकृतिक गैस कंपनियों के जरिए वेस्ट टू वेल्थ के विजन के साथ लागू की सतत योजना, जिसमें कचरे जैसे गोबर, कृषि अवशेष इत्यादि से बनेगी कंप्रेस्ड बायोगैस यानी सीबीजी। सतत योजना के अंतर्गत वर्ष 2023-24 तक 5000 सीबीजी प्लांट लगाने का लक्ष्य है। बायोफ्यूल के उपयोग को बढ़ावा देने के लिए पेट्रोल में एथेनॉल के मिश्रण पर खासा जोर दिया गया है। एथेनॉल ब्लेंडेड पेट्रोल प्रोग्राम के अंतर्गत देश में बिक रहे कुल पेट्रोल में एथेनॉल की मिश्रित मात्रा 2013-14 में 1.53% से बढ़कर वर्तमान में 8% हो गई है। इस प्रोग्राम के तहत तेल कंपनियों ने पिछले 7 वर्षों में लगभग 42,000 करोड़ रुपए का भुगतान चीनी मिलों को किया, जिसका एक बड़ा हिस्सा गन्ना किसानों को उनकी फसल की कीमत के रूप में प्राप्त हुआ। इसी प्रोग्राम के चलते 7,500 करोड़ रुपए के अनुमानित निवेश के साथ बनाई गई है 185 करोड़ लीटर वार्षिक उत्पादन के लिए अनाज आधारित मेगा एथेनॉल रिफाइनरियों की योजना। तेल क्षेत्र की कंपनियां सालाना 18 करोड़ लीटर 2G एथेनॉल उत्पादित करने के लक्ष्य से 5 कृषि फसल अवशेष आधारित 2G एथेनॉल बायो रिफाइनरियों की स्थापना के लिए करेंगी 8,000 करोड़ रुपए का निवेश। यूज्ड कुकिंग ऑयल से बायोडीजल बनाने को बढ़ावा देने के लिए भारत सरकार की तेल कंपनियों ने एक्सप्रेशन ऑफ इंटरेस्ट जारी किया है। बायोफ्यूल के उपयोग से मिलेगा छुटकारा कृषि अवशेष से तथा बढ़ेगी किसानों की आय। रोजगार और स्वास्थ्य के साथ स्वच्छ वातावरण के लिए बायोफ्यूल द्वारा है ये प्रयास। सबसे पहले आपको ले चलते हैं उत्तराखंड, देहरादून से हमारे साथ ಡೆಹ್ರಾಡೂನ್ನಿಂದ ನಮ್ಮೊಂದಿಗಿದ್ದಾರೆ ಬೂಂದಿ ದೇವಿ। बूंदी जी
ನಮಸ್ತೆ. ನಮಸ್ಕಾರ ಸರ್. ಬೂಂದಿಜಿ, ಹೇಳಿ, ಮನೆಯಲ್ಲಿ ಗ್ಯಾಸ್ ಇಲ್ಲದಿದ್ದಾಗ ಜೀವನ ಹೇಗಿತ್ತು? ಈಗ ಉಜ್ವಲದಿಂದಾಗಿ ಯಾವ ಲಾಭ ಆಗಿದೆ ಅಂತ. ಮಾನ್ಯ ಮೋದಿಜಿ, ನಮ್ಮ ಮನೆಯಲ್ಲಿ ಗ್ಯಾಸ್ ಇಲ್ಲದಿದ್ದಾಗ ಕಾಡಿನಿಂದ ಕಟ್ಟಿಗೆ ತರುತ್ತಿದ್ದೆ ಮತ್ತು ಒಲೆ ಮೇಲೆ ಅಡುಗೆ ಮಾಡ್ತಿದ್ದೆ. ಆಗ ಎಷ್ಟೊಂದು ಕಷ್ಟವಾಗುತ್ತಿತ್ತು ಎಂದರೆ ಕಣ್ಣೀರು ಬರುತ್ತಿತ್ತು. ಕಟ್ಟಿಗೆಗಳು ಒಣಗ್ತಾ ಇರಲಿಲ್ಲ, ಸಮಯಕ್ಕೆ ಅಡುಗೆ ಸಿದ್ಧ ಆಗ್ತಾ ಇರಲಿಲ್ಲ. ಮತ್ತು ನೀವು ನಮಗೆ ಗ್ಯಾಸ್ ಕೊಟ್ಟಾಗಿನಿಂದ ಸಮಯವೂ ಉಳಿಯುತ್ತಿದೆ, ಅಡುಗೆ ಕೂಡ ಬೇಗ ಬೇಗ ಮಾಡ್ತೇನೆ, ಹಸು ಕೂಡ ಸಾಕ್ತಿದ್ದೇನೆ. ನಮ್ಮ ತಂದೆಯವರ ಸೇವೆಗೂ ಸಮಯ ಸಿಗ್ತಾ ಇದೆ. ಇದಕ್ಕಾಗಿ ನಿಮಗೆ ಧನ್ಯವಾದಗಳು. ನನಗೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿದ್ದೀರಿ ಮತ್ತು LPG ರಿನ್ಯೂವಲ್ಗಾಗಿಯೂ ಧನ್ಯವಾದಗಳು. ಬೂಂದಿಜಿ, ನನಗೆ ಹೇಳಿರುವಂತೆ ಇಲ್ಲಿ ತನಕ ನೀವು 22 ರೀಫಿಲ್ ಮಾಡಿಸಿದ್ದೀರಿ. ಅಂದರೆ ನೀವು ಈ ಯೋಜನೆಯ ಸಂಪೂರ್ಣ ಉಪಯೋಗ ಪಡೆದಿದ್ದೀರಿ. ಹೌದು. ನಿಮ್ಮ ಸಂಬಂಧಿಕರಿಗೂ ಅಕ್ಕಪಕ್ಕದ ಜನರಿಗೂ ಮಿತ್ರರಿಗೂ ಈ ರೀತಿಯ ಯೋಜನೆ ಇದೆ ಎಂದು ನೀವು ಹೇಳಿದ್ದೀರೇನು? ಈ ರೀತಿ ಇದರ ಉಪಯೋಗವಿದೆ? ಹೌದು, ನಾನು ಎಲ್ಲರಿಗೂ ಹೇಳಿದ್ದೇನೆ. ನನ್ನ ಸಹೋದರಿಯರಿಗೂ ಊರಿನ ಮಹಿಳೆಯರಿಗೂ ಎಲ್ಲರಿಗೂ ಹೇಳಿದ್ದೇನೆ. ನೋಡಿ, ನಮ್ಮ ಮನೆಯಲ್ಲಿ ನೋಡಿ, ಮಾನ್ಯ ಮೋದಿಯವರು ಫ್ರೀಯಲ್ಲಿ ಉಜ್ವಲ ಗ್ಯಾಸ್ ಕೊಟ್ಟಿದ್ದಾರೆ. ನೀವು ಹೋಗಿ ಇದರ ಸದುಪಯೋಗ ಪಡೆದುಕೊಳ್ಳಿರಿ. ನನ್ನ ಸಹೋದರಿಯರು ಮತ್ತು ಮಹಿಳೆಯರು ಎಲ್ಲರೂ ಇಂಡಿಯನ್ ಆಯಿಲ್ಗೆ ಹೋಗಿ ಗ್ಯಾಸ್ ಪಡೆದುಕೊಂಡಿದ್ದಾರೆ. ಯಾವುದೇ ಸಮಸ್ಯೆ ಆಗಿಲ್ಲ, ಗ್ಯಾಸ್ ಪಡೆಯಲು ಸುಲಭವಾಗಿ ಸಿಕ್ಕಿದೆ. ಬೂಂದಿಜಿ, ತಂದೆಯ ಸೇವೆಯನ್ನು ಸಮರ್ಪಣ ಭಾವದಿಂದ ಮಾಡುತ್ತೀರಿ. ತಂದೆಯ ವಯಸ್ಸೆಷ್ಟು? ಮೊದಲು ಏನು ಮಾಡುತ್ತಿದ್ರು? ನನ್ನ ತಂದೆ ಮೇಸ್ತ್ರಿ ಕೆಲಸ ಮಾಡುತ್ತಿದ್ದರು. ಈಗ ಅವರಿಗೆ 80 ವಯಸ್ಸು. ನಡೆಯಲಾಗದು, ಸೊಂಟ ನೋವು ಇದೆ, ಯಾವಾಗಲೂ ಅಸ್ವಸ್ಥರಾಗಿರುತ್ತಾರೆ. ನೀವು ಅವರ ಸೇವೆ ಮಾಡುತ್ತೀರಿ? ಹೌದು. ಬೂಂದಿಜಿ, ನೀವು ಮಾದರಿಯಾಗಿದ್ದೀರಿ. ವಯಸ್ಸಾದ ಮೇಲೆ ಆಶ್ರಯಕ್ಕಾಗಿ ಮಗನಿರಬೇಕು ಎಂದು ಜನರಲ್ಲಿ ಮಾನ್ಯತೆ ಇದೆ. ಆದರೆ ನೀವು ಒಬ್ಬ ಮಗಳಾಗಿ ತಂದೆಯ ಸೇವೆಯನ್ನು ಇಂದಿಗೂ ಮಾಡುತ್ತಿದ್ದೀರಿ. ಮಗನಿರಬೇಕೆಂಬ ಜನರ ಮಾನ್ಯತೆಯನ್ನೇ ಸುಳ್ಳು ಮಾಡಿ ಉತ್ತಮ ಉದಾಹರಣೆಯನ್ನು ಜನತೆಯ ಮುಂದೆ ಇಟ್ಟಿದ್ದೀರಿ. ಕಠಿಣ ಸಮಯದಲ್ಲೂ ತಂದೆ ತಾಯಿಯ ಸೇವೆ ಮಾಡಿದ್ದೀರಿ. ಇದಕ್ಕಾಗಿ ನಾನು ನಿಮಗೆ ಪ್ರಣಾಮಗಳನ್ನು ಮಾಡುತ್ತಿದ್ದೇನೆ. ಬೂಂದಿಜಿ, ನಿಮಗೆ ಮತ್ತು ನಿಮ್ಮಂತಹ ಕೋಟಿ ಕೋಟಿ ಮಹಿಳೆಯರಿಗೆ ನಾನು ಆಭಾರಿಯಾಗಿದ್ದೇನೆ. ಉಜ್ವಲ ಯೋಜನೆಯನ್ನು ನಿಮ್ಮ ಜೀವನದ ಭಾಗವಾಗಿಸಿದ್ದೀರಿ. ಇದರಿಂದ ಸಮಯವೂ ಉಳಿಯುತ್ತದೆ ಮತ್ತು ಶಕ್ತಿಯೂ ಕೂಡ. ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ನಿಮ್ಮ ತಂದೆಯ ಸೇವೆಯನ್ನು ಮಾಡುತ್ತೀರಿ, ಜಾನುವಾರುಗಳ ಆರೈಕೆಯನ್ನು ಮಾಡುತ್ತೀರಿ, ಕುಟುಂಬವನ್ನೂ ನಡೆಸುತ್ತೀರಿ. ನೀವು ಮಗಳಾಗಿ, ನಾಗರಿಕರಾಗಿ, ಮಹಿಳೆಯಾಗಿ ಒಂದು ದೊಡ್ಡ ಪ್ರೇರಣೆಯಾಗಿದ್ದೀರಿ. ನನ್ನ ಪರವಾಗಿ ನಿಮಗೆ ಬಹಳ ಬಹಳ ಶುಭಕಾಮನೆಗಳು, ಬಹಳ ಬಹಳ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಸರ್. ಉತ್ತರಾಖಂಡ್ ನಂತರ ನಾವು ಗೋವಾ ಹೋಗೋಣ. ಅಲ್ಲಿ ನಮ್ಮೊಂದಿಗೆ ಮಾತನಾಡುತ್ತಾರೆ ಏಕತಾ ಚೋಪಡೇಕರ್. ಏಕತಾಜಿ, ನಮಸ್ಕಾರ. ನಮಸ್ಕಾರಗಳು ಪ್ರಧಾನಮಂತ್ರಿಗಳೇ. ನಾನು ಏಕತಾ ಚೋಪ್ಡೇಕರ್, ಗೋವಾದಿಂದ ಮಾತನಾಡುತ್ತಿದ್ದೇನೆ. ಏಕತಾಜಿ, ನೀವು ಗ್ಯಾಸ್ ಕನೆಕ್ಷನ್ ಉಪಯೋಗಿಸುತ್ತಿದ್ದೀರಿ. ನಿಮಗೆ ಹೊಗೆಯಿಂದ ಮುಕ್ತಿ ಸಿಕ್ಕಿತೆ? ಮೊದಲು ಹೇಗಿತ್ತು? ಜೀವನ ಹೇಗೆ ಸಾಗುತ್ತಿತ್ತು? ಮೊದಲು ಕಾಡಿಗೆ ಹೋಗಿ ಕಟ್ಟಿಗೆ ತರಬೇಕಿತ್ತು. ಇಲ್ಲಿ ಬಹಳ ಮಳೆಯಾಗುತ್ತೆ. ಒಣಕಟ್ಟಿಗೆ ಇಡಲು ಕೂಡ ತುಂಬ ತೊಂದರೆಯಾಗ್ತಿತ್ತು. ಒಲೆ ಹಚ್ಚಿ ಸಮಯಕ್ಕೆ ಅಡುಗೆ ಆಗ್ತಾ ಇರಲಿಲ್ಲ. ಮಕ್ಕಳಿಗೂ ಸಮಯಕ್ಕೆ ಊಟ ಸಿಗ್ತಾ ಇರಲಿಲ್ಲ. ಬಹಳ ತೊಂದರೆ ಆಗ್ತಾ ಇತ್ತು. ಮನೆಯಲ್ಲೆಲ್ಲ ಹೊಗೆ ತುಂಬ್ತಾ ಇತ್ತು. ನಾವೆಲ್ಲ ತುಂಬ ಕೆಮ್ತಾ ಇದ್ವಿ. ಎಂದಿನಿಂದ ಉಜ್ವಲ ಕನೆಕ್ಷನ್ ಸಿಕ್ಕಿತೋ ಸಮಯಕ್ಕೆ ಅಡುಗೆ ಆಗುತ್ತೆ, ಹಾಗೂ ಸಮಯಕ್ಕೆ ಅಡುಗೆ ಆಗೋದ್ರಿಂದ ಮಕ್ಕಳು ಸಂತೋಷವಾಗಿದ್ದಾರೆ. ಈಗ ಅವರಿಗೆ ಸಮಯವನ್ನೂ ಕೊಡಬಲ್ಲೆ. ಮಕ್ಕಳ ಓದಿನಲ್ಲೂ ನೆರವಾಗ್ತಾ ಇದ್ದೀನಿ. ಬಹಳ ಖುಷಿಯಾಗ್ತದೆ. ಏಕತಾಜಿ, ಲಾಕ್ಡೌನ್ನಲ್ಲಿ ರೀಫಿಲ್ಲಿಂಗ್ ಸುಲಭವಾಯಿತೆ? ಅದರಿಂದ ನಿಮಗೆ ಎಷ್ಟು ಸಹಾಯವಾಯಿತು? ಹೌದು, ರಿಫಿಲ್ ಸುಲಭವಾಗಿಯೇ ಆಯಿತು.
ಅದರ ಅಡ್ವಾನ್ಸ್ ಬ್ಯಾಂಕ್ನಲ್ಲಿ ಜಮೆಯಾಗಿದ್ರಿಂದ ಯಾವ ಅಡಚಣೆನೂ ಆಗಲಿಲ್ಲ. ಏಕತಾಜಿ, ಗ್ಯಾಸ್ ಕನೆಕ್ಷನ್ ಸಿಗುತ್ತದೆ ಎಂದು ನಿಮಗೆ ತಿಳಿದಾಗ ಸುಲಭವಾಯಿತೆ? ಅಂದರೆ ಯಾವುದಾದರೂ ಶಿಫಾರಸ್ ಮಾಡಬೇಕಾಯಿತೆ ಅಥವಾ ದಲ್ಲಾಳಿಗಳು ಬಂದರೆ ಇಂಥ ತೊಂದರೆ ಏನಾದರೂ ಆಯಿತೆ? ಭಾರತ್ ಗ್ಯಾಸ್ನಲ್ಲಿ ಸಿಗುತ್ತದೆ ಎಂದು ಗೊತ್ತಾದ ಮೇಲೆ ನಾನು ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟು ಬಂದೆ. ನಂತರ ನನಗೆ ಭಾರತ್ ಗ್ಯಾಸ್ ಕನೆಕ್ಷನ್ ಸಿಕ್ತು. ನೀವು ಸಿಲಿಂಡರ್ ರಿಫಿಲ್ ಮಾಡಿಸುತ್ತಿದ್ದೀರಿ ಎಂದು ತಿಳಿದು ಸಂತೋಷವಾಯಿತು. ನಿಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಇದು ಅವಶ್ಯವಾಗಿತ್ತು. ಇದಕ್ಕೂ ಮುನ್ನ ಇದ್ದ ಸರ್ಕಾರಗಳ ಸ್ಥಿತಿಯಂತೂ ನಿಮಗೆ ತಿಳಿದಿದೆ. 1 ವರ್ಷದಲ್ಲಿ ಎಷ್ಟು ಸಿಲಿಂಡರ್ ಸಿಗಬೇಕು ಎಂಬುದರ ಚರ್ಚೆ ಸಂಸತ್ತಿನಲ್ಲಿ ಆಗುತ್ತಿತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ನಿಮಗೆ ಬಹಳ ಬಹಳ ಶುಭಕಾಮನೆಗಳು. ಧನ್ಯವಾದ. ನಿಮಗೂ ಧನ್ಯವಾದ. ನೀವು ನಮಗಾಗಿ ಬಹಳಷ್ಟು ಮಾಡಿದ್ದೀರಿ. ಗೋವಾದ ನಂತರ ನಾವು ತೆರಳುತ್ತಿದ್ದೇವೆ ಪಂಜಾಬ್. ಅಮೃತಸರದಿಂದ ನಮ್ಮೊಂದಿಗಿದ್ದಾರೆ ಆಶಾಜಿ. ಆಶಾಜಿ, ನಮಸ್ಕಾರ. ಸತ್ ಶ್ರೀ ಅಕಾಲ್ ಸರ್. ಸತ್ ಶ್ರೀ ಅಕಾಲ್. ಸತ್ ಶ್ರೀ ಅಕಾಲ್. ಸರ್, ನಾನು ಆಶಾ, ಅಮೃತ್ಸರದ ಮೂದಲ್ಪಿಂಡ್ನಿಂದ ಮಾತನಾಡ್ತಾ ಇದ್ದೀನಿ. ಆಶಾಜಿ, ನೀವು ಅಮೃತ್ಸರದಲ್ಲಿ ವಾಸಿಸುತ್ತೀರಿ. ಪರಿವಾರದಲ್ಲಿ ಯಾರು ಯಾರು ಇದ್ದಾರೆ? ಎಲ್ಲ ಏನು ಮಾಡಿಕೊಂಡಿದ್ದಾರೆ? ಸರ್, ನನ್ನ ಪತಿ ಇದ್ದಾರೆ, 2 ಮಕ್ಕಳಿದ್ದಾರೆ. ಮಗ ದೊಡ್ಡವನು, ಮಗಳು ಚಿಕ್ಕವಳು. 2 ಮಕ್ಕಳು ಶಾಲೆಗೆ ಹೋಗ್ತಾರೆ ಹಾಗೂ ನನ್ನ ಪತಿ ಅಖಂಡ ಪಾಠದ ಕೆಲಸ ಮಾಡ್ತಾರೆ. ಆಶಾಜಿ, ನಿಮಗೆ ಉಜ್ವಲ ಯೋಜನೆಯಿಂದ ಗ್ಯಾಸ್ ಕನೆಕ್ಷನ್ ಪಡೆಯುವಲ್ಲಿ ಯಾವುದಾದರೂ ತೊಂದರೆ ಆಗಿದ್ದು ಅಥವಾ ನೀವು ಕೇಳಿರೋ ಹಾಗೆ ಸುಲಭವಾಗಿ ಸಿಗಲಿಲ್ಲ, ಬಹಳ ತಿರುಗಾಡಬೇಕಾಯಿತು, ಹೀಗೇನಾದರೂ ಮಾಡಬೇಕಾಯಿತೇನು ಅಥವಾ ಸುಲಭವಾಗಿ ದೊರೆಯಿತೆ? ಹಾಂ ಸರ್, ಇದಕ್ಕಾಗಿ ನಾನು HPCLಗೆ ಧನ್ಯವಾದ ಅರ್ಪಿಸ್ತೇನೆ. ಸರ್, ನಮ್ಮ ಗುರುದ್ವಾರದಲ್ಲಿ ಅನೌನ್ಸ್ ಆದಾಗ ನಾವು ಹತ್ತಿರದಲ್ಲಿರೋ ಗ್ಯಾಸ್ ಅಂಗಡಿಗೆ ಹೋಗಿ ಕೇಳಿದ್ವು. ಡಾಕ್ಯುಮೆಂಟ್ಸ್ ತರಲು ಹೇಳಿದ್ರು. 2-3 ದಿನದಲ್ಲಿ ಗ್ಯಾಸ್ ಕನೆಕ್ಷನ್ ಸಿಕ್ತು. ಯಾವ ತೊಂದರೆನೂ ಆಗಲಿಲ್ಲ. ಇದಕ್ಕಾಗಿ ನಿಮಗೆ ಹೃದಯದಿಂದ ಧನ್ಯವಾದ ಹೇಳ್ತೇನೆ. ಹೌದೇ? ಹೇಳಿ ಆಶಾಜಿ, ಕನೆಕ್ಷನ್ ಸಿಕ್ಕ ಮೇಲೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಬಂದವು? ಮೊದಲು ಸಮಯ ಹೇಗೆ ಕಳೆಯುತ್ತಿತ್ತು ಮತ್ತು ಈಗ ಹೇಗೆ? ಮೊದಲಂತೂ ಮಾರುಕಟ್ಟೆಯಿಂದ ಕಟ್ಟಿಗೆ ತರಬೇಕಿತ್ತು, ಬೆರಣಿ ತರಬೇಕಿತ್ತು, ಸಮಯ ವ್ಯರ್ಥ ಆಗ್ತಾ ಇತ್ತು. ಈಗಂತೂ ಸಮಯ ಉಳಿಯುತ್ತೆ. ಉಳಿದ ಸಮಯದಲ್ಲಿ ಮನೆಯ ಕೆಲಸಗಳನ್ನು ಮಾಡ್ಕೊಳ್ತೇನೆ. ಪೂಜೆ ಪುನಸ್ಕಾರಗಳನ್ನು ಮಾಡಿದ ನಂತರ ಮಕ್ಕಳನ್ನು ಓದಿಸ್ತೇನೆ. ಅವರೊಂದಿಗೂ ಸಮಯವನ್ನು ಕಳೆಯುತ್ತೇನೆ. ಆಶಾಜಿ, ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ನಿಮ್ಮೊಂದಿಗೆ ಮಾತನಾಡಿ ಬಹಳ ಸಂತೋಷವಾಯಿತು. ನಿಮಗೆ ಧನ್ಯವಾದಗಳು. ನನಗೆ ಸಂತೋಷವಾಗುತ್ತಿದೆ. ನಿಮ್ಮ ಸಮಯದ ಉಳಿತಾಯವಾಗುತ್ತಿದೆ ಹಾಗೂ ಮಕ್ಕಳೊಂದಿಗೂ ಸಮಯವನ್ನು ಕಳೆಯುತ್ತಿದ್ದೀರಿ. ಉಳಿತಾಯವೂ ಆಗುತ್ತಿದೆ. ನಾವು ನಮ್ಮ ಬಡ ತಾಯಂದಿರು ಮತ್ತು ಸಹೋದರಿಯರಿಗೆ ಈ ಯೋಜನೆಯನ್ನು ತಲುಪಿಸಿದಾಗ ಬಹಳ ಜನರು ಈ ಪ್ರಶ್ನೆಯನ್ನು ಕೇಳಿದ್ದರು, ಇದರಿಂದ ಏನು ಪ್ರಯೋಜನ? ನಿಮ್ಮಂತಹ ತಾಯಂದಿರು ಹಾಗೂ ಸಹೋದರಿಯರ ಕಷ್ಟ ದೂರವಾಗಿದೆ. ಅದೇ ಈ ಪ್ರಶ್ನೆಯ ಸೂಕ್ತ ಉತ್ತರವಾಗಿದೆ. ಈಗ ನೀವು ನಿಮ್ಮ ಕುಟುಂಬದೊಂದಿಗೆ ಕಾಲ ಕಳೆಯುತ್ತೀರಿ. ಮಕ್ಕಳು ಓದಿನಲ್ಲಿ ಸಮಯ ತೊಡಗಿಸುತ್ತಿದ್ದಾರೆ. ನಮ್ಮ ಪ್ರಯತ್ನವೆಂದರೆ ನಾವು ನಮ್ಮ ದೇಶದ ಪ್ರತಿ ನಾಗರಿಕರಿಗೂ ಸವಲತ್ತುಗಳನ್ನು ತಲುಪಿಸಿ ಅವರ ಜೀವನವನ್ನು ಸಮೃದ್ಧಗೊಳಿಸಬೇಕು. ಬಹಳ ಬಹಳ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಪಂಜಾಬ್ನಿಂದ ಉತ್ತರ ಪ್ರದೇಶಕ್ಕೆ ಹೋಗೋಣ. ಗೋರಖ್ಪುರದಿಂದ ನಮ್ಮೊಂದಿಗಿದ್ದಾರೆ ಕಿರಣ್ ದೇವಿಜಿ. ಕಿರಣ್ ಜಿ, ನಮಸ್ತೆ. ನಮಸ್ತೆ ಪ್ರಧಾನ ಮಂತ್ರಿ ಸರ್. ಅರೆ, ಯಾರನ್ನು ಕೂರಿಸ್ಕೊಂಡಿದ್ದೀರಿ ನಿಮ್ಮ ಜೊತೆಗೆ? ಇವಳು ನನ್ನ ಮಗಳು. ಮಗಳ ಹೆಸರೇನು? ಇವಳ ಹೆಸರು ಸಾಧನಾ. ಕೇಳಿಸ್ಲಿಲ್ಲ. ಮಗಳ ಹೆಸರೇನು? ಸಾಧನಾ ಎಂದು. ಸಾಧನಾ. ಮಗಳು ಓದುತ್ತಿದ್ದಾಳೇನು? ಹೌದು. ಮತ್ತೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಏನ್ ಮಾಡ್ತಿದ್ದಾರೆ? ಸರ್, ನಮ್ಮ ಪತಿ ಹೊರಗೆ ಕೆಲಸ ಮಾಡ್ತಾರೆ.
ಮತ್ತೆ ನಾನು ದಿನಗೂಲಿ ಮಾಡ್ತಿದ್ದೇನೆ. ಬಿದಿರಿನ ಕೆಲಸ ಮಾಡ್ತೇನೆ, ಬೀಸಣಿಗೆ ತಯಾರಿಸುತ್ತೇನೆ, ಬುಟ್ಟಿ ಮಾಡ್ತೇನೆ, ಹೊಲಿಗೆ ಕೆಲಸ ಮಾಡ್ತೇನೆ, ಗ್ರಾಮೀಣ ಸಂಘಕ್ಕೂ ಹೋಗ್ತೇನೆ. ಹೇಳಿ, ಗ್ಯಾಸ್ ಸಿಗೋದ್ರ ಬಗ್ಗೆ ನಿಮಗೆ ಹೇಗೆ ತಿಳಿತು? ಅಲ್ಲಿಗೆ ಹೋಗಿದ್ದ ನಮ್ಮ ಸಹೋದರರಿಂದ ನನಗೆ ಗ್ಯಾಸ್ ಕನೆಕ್ಷನ್ ಬಗ್ಗೆ ತಿಳಿತು. ಮಗಳು ಓದುತ್ತಿದ್ದಾಳೆ, ಅವಳಿಗೆ ಅಡುಗೆ ಮಾಡೋದನ್ನೇನಾದರೂ ಹೇಳ್ಕೊಟ್ಟಿದ್ದೀರೇನೋ? ಅವಳಿಗೆ ಗ್ಯಾಸ್ ಮೇಲೆ ಅಡುಗೆ ಮಾಡೋಕೆ ಇಷ್ಟವಾಗುತ್ತಾ? ಹೌದು ಸಾಹೇಬ್ರೆ, ಏನಾದ್ರೊಂದು ಅಡುಗೆ ಮಾಡ್ತಾ ಇರ್ತಾಳೆ. ಗ್ಯಾಸ್ ಮೇಲೆ ಮಾಡೋಕೆ ಇಷ್ಟ. ಸರಿ, ಗ್ಯಾಸ್ ಕನೆಕ್ಷನ್ ಸಿಕ್ಕಿದ್ರಿಂದ ಬಹಳ ಸಹಾಯ ಆಗಿರಬಹುದು. ಬಹಳ ಸಹಾಯ ಆಗಿದೆ. ಸಮಯವೂ ಉಳಿದಿರಬಹುದು. ಹೌದು, ಸಮಯ ಉಳಿತಾ ಇದೆ. ಮೊದಲಂತೂ ಕೆಲಸ ಮಾಡಿ ಸುಸ್ತಾಗಿ ಕೆಲವೊಮ್ಮೆ ಅಡ್ಗೆನೇ ಮಾಡ್ತಿರ್ಲಿಲ್ಲ. ಸಂಜೆ ಬಂದಾಗ ಹಾಗೆ ಮಲಗ್ಬಿಡ್ತಿದ್ವಿ. ಮಳೆಗಾಲ ಇರೋದ್ರಿಂದ ಕಟ್ಟಿಗೆ ಒಣಗ್ಸೋದೇ ಕೆಲಸ ಆಗ್ಬಿಟ್ಟಿತ್ತು. ಮಳೆಗಾಲದಲ್ಲಿ ಈಗಂತೂ ಬಹಳ ಅನುಕೂಲವಾಗಿರಬಹುದು. ತುಂಬಾ ತುಂಬಾ. ಮತ್ತೆ ನಮ್ಮ HP ಗ್ಯಾಸ್ ಕರ್ಮಚಾರಿಗಳು, ಅವರಿಗೆ ಬಹಳ ಧನ್ಯವಾದ. ಬಹಳ ಸಹಾಯ ಮಾಡ್ತಾರೆ. ನಿಮ್ಮದೇ ಮಂಡಳಿ ಇದೆ, ನೀವು ಸ್ವತಃ ಆರ್ಥಿಕ ಉಪಾರ್ಜನೆಯ ಕೆಲಸ ಮಾಡ್ತೀರಿ. ನೀವು ಈ ಯೋಜನೆಯ ಬಗ್ಗೆ, ನಿಮ್ಮ ಮಂಡಳಿ ಇದೆಯಲ್ಲ, ನಿಮ್ಮ ಜೊತೆ ಇರುವವರಿಗೆ ಇದರ ಬಗ್ಗೆ ಹೇಳಿದ್ದೀರಾ? ಅವ್ರಿಗೇನಾದರೂ ಅನುಕೂಲವಾಯ್ತಾ? ಹೌದು ಸಾಹೇಬ್ರೆ, ಹೇಳಿದ್ದೇನೆ. ಎಲ್ಲ ತಮ್ಮ ವ್ಯವಹಾರ ಮಾಡ್ತಾರೆ, ಪ್ರಯತ್ನ ಪಟ್ಟು ದುಡಿತಾರೆ. ಲಾಕ್ಡೌನ್ ಕಾರಣದಿಂದ ಗಳಿಕೆ ಇಲ್ಲ ಆಗಿದೆ. ನಿಮ್ಮ ದೃಷ್ಟಿ ನಮ್ಮ ಮೇಲೆ ಇರಲಿ. ಅವರಿಗೆ ಗ್ಯಾಸ್ ಕನೆಕ್ಷನ್ ಸಿಕ್ಕಿದೆಯಾ? ಹೌದು, ಎಲ್ಲರಿಗೂ ಸಿಕ್ಕಿದೆ. ಒಳ್ಳೆಯದು. ಈಗ ಬಡವರಿಗಾಗಿ ದವಸ ಧಾನ್ಯ ಕಳುಹಿಸುತ್ತಿದ್ದೇನೆ ಉಚಿತವಾಗಿ. ಅದು ಸಿಕ್ಕಿದೆಯಾ ಎಲ್ರಿಗೂ? ಹೌದೌದು, ಸಿಕ್ಕಿದೆ. ಸಿಕ್ಕಿದೆ? ಪ್ರತಿ ತಿಂಗಳು ಸಿಗ್ತಾ ಇದೆ. ಹೌದೇ? ಮಗಳೇನಾದರೂ ಹೇಳ್ತಾಳಾ? ನಮಸ್ತೆ. ಮಗಳೇ, ಏನು ಓದ್ತಿದ್ಯಪ್ಪ? ಇಂಟರ್ನಲ್ ಇದ್ದೀನಿ. ಹೌದೇ? ಆಟೋಟಗಳಲ್ಲಿ ಭಾಗವಹಿಸ್ತಾ ಇದೆಯೇನು? ಏನು ಸರ್? ಆಟೋಟಗಳಲ್ಲಿ ಭಾಗವಹಿಸ್ತೀಯಾ ಮಗು? ಇಲ್ಲ ಸರ್, ಈಗ ಭಾಗವಹಿಸಿಲ್ಲ. ಭಾಗವಹಿಸಿಲ್ವೇ? ಇಲ್ಲ ಸರ್. ಕಿರಣ್ಜಿ, ಎಲ್ಲ ಕೇಳಿ ನನಗೆ ಸಂತೋಷವಾಯಿತು. ಗ್ಯಾಸ್ ಕನೆಕ್ಷನ್ ಪಡೆಯೋದಕ್ಕೆ ಯಾವುದೇ ಸಮಸ್ಯೆ ಆಗಲಿಲ್ಲ. ನಿಮ್ಮಲ್ಲಿ ಬಹಳ ಜನರ ಮನೆಗೆ ಬಂದು ಈ ಅನುಕೂಲ ನೀಡಲಾಗಿದೆ. 2014ರ ಹಿಂದೆ ನಮ್ಮ ದೇಶದ ಬಡವರು ಯಾವುದೇ ಅನುಕೂಲಗಳನ್ನು ಪಡೆಯಲಿಕ್ಕೆ ಸರ್ಕಾರಿ ಕಚೇರಿಗಳಿಗೆ ಅಲೆಯಬೇಕಾಗಿತ್ತು. ಚಿಕ್ಕ ಕೆಲಸಕ್ಕೂ ಅಲೆದಾಡಬೇಕಿತ್ತು. ಈಗ ಈ ಪರಿಸ್ಥಿತಿಯನ್ನು ಬದಲಾಯಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಸಹೋದರಿಯರಾದ ನಿಮ್ಮೆಲ್ಲರ ಜೊತೆ ಮಾತನಾಡಿ ನಮ್ಮ ಪ್ರಯತ್ನಗಳ ಪರಿಣಾಮ ಶುರುವಾಗಿದೆ ಎಂದು ತಿಳಿಯಿತು. ಸರ್, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ತುಂಬ ಧನ್ಯವಾದ. ಒಬ್ಬ ಸಹೋದರ, ತಂದೆಯಂತೆ ನೀವು ಈ ಬಡ ಮಹಿಳೆಯರ ವೇದನೆಗೆ ಸ್ಪಂದಿಸಿದ್ದೀರಿ. ನಿಮ್ಮೆಲ್ಲ ಸಹೋದರಿಯರ ಆಶೀರ್ವಾದ ಹೀಗೇ ಇರಲಿ. ನಿಮಗೆ ಎಂದೆಂದೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಗೋರಖ್ಪುರದಿಂದ ಈಗ ಮಧ್ಯಪ್ರದೇಶಕ್ಕೆ ಹೋಗೋಣ. ಭೋಪಾಲ್ನಿಂದ ನಮ್ಮ ಜೊತೆಯಾಗುತ್ತಿದ್ದಾರೆ ಸುನೀತಾ ವೈಷ್ಣವ್. ಸುನೀತಾಜಿ ನಮಸ್ತೆ. ಆದರಣೀಯ ಪ್ರಧಾನಮಂತ್ರಿಯವರಿಗೆ ನನ್ನ ಪ್ರಣಾಮಗಳು. ಸುನೀತಾಜಿ, ಹೇಳಿ, ನಿಮಗೆ ಗ್ಯಾಸ್ ಕನೆಕ್ಷನ್ ಯಾವಾಗ ಸಿಕ್ತು ಮತ್ತು ನೀವು ಇಲ್ಲಿಯವರೆಗೆ ಎಷ್ಟು ಬಾರಿ ಸಿಲಿಂಡರ್ ತುಂಬಿಸಿದ್ದೀರಾ? ಸರ್, ನನಗೆ ಸೆಪ್ಟೆಂಬರ್ 2018ರಲ್ಲಿ ಸಿಕ್ತು. ಮತ್ತೆ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಹೇಗೆ ಮಾಡ್ತೀರಿ? ಸರ್, ಒಂದು ಸಿಲಿಂಡರ್ 1.5-2 ತಿಂಗಳು ಬರುತ್ತೆ. ಮತ್ತೆ ತುಂಬಿಸಬೇಕಾದಾಗ ರೆಗ್ಯುಲರ್ ಆಗಿ ಸಿಗುತ್ತೀಯಾ? ಸಿಗ್ತಾ ಇದೆ ಸರ್. ಸುನೀತಾರವರೇ, ನೀವು ಹೊಲಿಗೆ ಕೆಲಸ ಕೂಡ ಮಾಡ್ತೀರಿ. ಗ್ಯಾಸ್ ಇರೋದ್ರಿಂದ ಅದಕ್ಕೆ ಹೆಚ್ಚಿನ ಸಮಯ ಸಿಗ್ತಾ ಇದೆಯಾ? ಹೌದು ಸರ್, ಸಿಲಿಂಡರ್ ಸಿಕ್ಕಿದ್ರಿಂದ ನನಗೆ ಬಹಳ ಅನುಕೂಲ ಆಗಿದೆ. ಹೊಲಿಗೆ ಮಾಡ್ತಾ ಮಕ್ಕಳೊಂದಿಗೆ, ಪರಿವಾರದೊಂದಿಗೆ ಸಮಯ ಕಳೀತಾ ಇದ್ದೀನಿ. ಸುನೀತಾ ಅವರೇ, ನಿಮಗೆ ಕೊರೋನಾ ಸಮಯದಲ್ಲಿ ಉಚಿತವಾಗಿ ರೀಫಿಲ್ಸ್ ಸಿಕ್ಕಿದ್ವು. ಇದರಿಂದ ನಿಮ್ಮ ಕುಟುಂಬಕ್ಕೆ ಎಷ್ಟು ಅನುಕೂಲವಾಯಿತು ಅಂತ ಹೇಳಿ. ಅಲ್ಲೂ ಏನಾದರೂ ಸಮಸ್ಯೆ ಎದುರಾಯ್ತಾ? ಇಲ್ಲ ಸರ್, ಯಾವುದೇ ಸಮಸ್ಯೆ ಆಗಲಿಲ್ಲ. ಬಹಳ ಅನುಕೂಲ ಆಯಿತು. 3 ತಿಂಗಳು ಉಚಿತವಾಗಿ ಸಿಲಿಂಡರ್ ಸಿಕ್ತು. ಸುನೀತಾಜಿ, ನಿಮ್ಮೊಂದಿಗೆ ಮಾತನಾಡಿ ಬಹಳ ಸಂತೋಷವಾಯಿತು. ನಿಮಗೆ ಲಾಕ್ಡೌನ್ ಸಮಯದಲ್ಲಿ ಉಚಿತವಾಗಿ ರೀಫಿಲ್ ಸಿಕ್ಕಿದ್ವು. ನಮ್ಮ ಪ್ರಯತ್ನ ಕೂಡ ಅದೇ ಆಗಿರುತ್ತೆ. ಸಂಕಟದ ಸಮಯದಲ್ಲಿ ದೇಶದ ಬಡವರಿಗೆ ಯಾವುದೇ ತೊಂದರೆ ಆಗಬಾರದು. ಅದು PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯೇ ಆಗಿರಲಿ,
ಜನ್ಧನ್ ಖಾತೆಯಲ್ಲಿ ನೇರವಾಗಿ ಹಣ ಜಮೆ ಮಾಡುವ ಅಭಿಯಾನವೇ ಆಗಿರಲಿ ಅಥವಾ ಸಿಲಿಂಡರ್ ಹಣವೇ ಆಗಿರಲಿ, ನಮ್ಮ ಪ್ರಯತ್ನ ಇದೇ ಆಗಿದೆ. ಬಡವರ ಮನೆಯ ಒಲೆ ಎಂದಿಗೂ ಆರದಿರಲಿ. ಒಲೆ ಅಂದರೆ ಕಟ್ಟಿಗೆ ಒಲೆ ಅಲ್ಲ, ಗ್ಯಾಸ್ ಒಲೆ ಉರಿಯುತ್ತಿರಲಿ ಅಂತ. ನಿಮಗೆ ಬಹಳ ಬಹಳ ಧನ್ಯವಾದ, ಬಹಳ ಬಹಳ ಶುಭಕಾಮನೆಗಳು. ಧನ್ಯವಾದಗಳು. ನಮ್ಮ ಏಜೆನ್ಸಿಯ ಸ್ಟಾಫ್ಗೂ ಧನ್ಯವಾದ. ಬಹಳ ಬಹಳ ಧನ್ಯವಾದಗಳು ನಿಮಗೆಲ್ಲರಿಗೂ. ನೀವೆಲ್ಲ ನೋಡಿದಿರಿ ಬಾಡಿದ್ದ ಮುಖಗಳು ಹೇಗೆ ಅರಳಿದವೆಂದು. ಹೊಗೆಯಿಂದ ಒದ್ದೆಯಾಗಿದ್ದ ಕಣ್ಣುಗಳಲ್ಲಿ ಈಗ ಸಂತೋಷವಿದೆ, ಉತ್ಸಾಹವಿದೆ, ಹೊಳಪಿದೆ. ಇದೆಲ್ಲ ಸಾಧ್ಯವಾಗಿರುವುದಕ್ಕೆ ಕಾರಣ ಮಾನ್ಯ ಪ್ರಧಾನಮಂತ್ರಿಯವರ ಯೋಚನೆಯಿಂದ, ದೃಢ ಸಂಕಲ್ಪ, ಶಕ್ತಿ ಮತ್ತು ಸಾರ್ಥಕ ಪ್ರಯತ್ನಗಳಿಂದಾಗಿ. ಉಜ್ವಲ ಯೋಜನೆಯ ದ್ವಿತೀಯ ಹಂತದ ಶುಭಾರಂಭದ ಸುಸಮಯದಲ್ಲಿ ನಾನು ಬಹಳ ಆದರದಿಂದ ಮಾನ್ಯ ಪ್ರಧಾನಮಂತ್ರಿಯವರಲ್ಲಿ ಕೇಳಿಕೊಳ್ಳುತ್ತೇನೆ, ತಮ್ಮ ಆಶೀರ್ವಚನಗಳಿಂದ ನಮ್ಮನ್ನು ಅನುಗ್ರಹಿತರನ್ನಾಗಿ ಮಾಡಲೆಂದು. ನಮಸ್ಕಾರ. ಈಗಷ್ಟೇ ನನಗೆ ನೀವೆಲ್ಲ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ ಮಾತನಾಡುವ ಅವಕಾಶ ಸಿಕ್ತು. ನನಗೆ ಸಂತೋಷವೇನೆಂದರೆ ಕೆಲವೇ ದಿನಗಳ ನಂತರ ರಕ್ಷಾಬಂಧನದ ಹಬ್ಬವೂ ಬರುತ್ತಿದೆ. ಹಾಗೂ ಇಂದು ನನಗೆ ಮುಂಚಿತವಾಗಿ ತಾಯಂದಿರು ಮತ್ತು ಸಹೋದರಿಯರ ಆಶೀರ್ವಾದವೂ ಸಿಕ್ಕಿದೆ. ಇಂತಹ ಸಮಯದಲ್ಲಿ ದೇಶದ ಕೋಟಿ ಕೋಟಿ ಬಡವರು, ದೀನರು, ವಂಚಿತರು, ಹಿಂದುಳಿದವರು, ಆದಿವಾಸಿ ಜನರಿಗೆ ಇಂದು ಮತ್ತೊಂದು ಬಳುವಳಿ ನೀಡುವ ಅವಕಾಶ ಸಿಕ್ಕಿದೆ. ಇಂದು ಉಜ್ವಲ ಯೋಜನೆಯ ಮುಂದಿನ ಹಂತದಲ್ಲಿ ಅನೇಕ ಸಹೋದರಿಯರಿಗೆ ಉಚಿತ ಗ್ಯಾಸ್ ಕನೆಕ್ಷನ್ ಮತ್ತು ಗ್ಯಾಸ್ ಒಲೆ ಸಿಗುತ್ತಿದೆ. ನಾನು ಎಲ್ಲ ಲಾಭಾರ್ಥಿಗಳಿಗೆ ಮತ್ತೊಮ್ಮೆ ಬಹಳ ಬಹಳ ಶುಭಾಶಯ ತಿಳಿಸುತ್ತೇನೆ. ಮಹೋಬಾದಲ್ಲಿ ಹಾಜರಾದ ಕೇಂದ್ರೀಯ ಮಂತ್ರಿಮಂಡಲದಲ್ಲಿ ನನ್ನ ಸಹೋದ್ಯೋಗಿ ಹರ್ದೀಪ್ ಸಿಂಗ್ ಪುರಿ, ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ, ಮಂತ್ರಿಮಂಡಲದ ನನ್ನ ಮತ್ತೊಬ್ಬ ಸಹಯೋಗಿ ರಾಮೇಶ್ವರ್ ತೇಲಿಜಿ, ಉತ್ತರ ಪ್ರದೇಶದ ಡೆಪ್ಯೂಟಿ ಸಿಎಂ ಕೇಶವ್ ಪ್ರಸಾದ್ ಮೌರ್ಯಾಜಿ, ಡಾಕ್ಟರ್ ದಿನೇಶ್ ಶರ್ಮಾಜಿ, ರಾಜ್ಯ ಸರ್ಕಾರದ ಇನ್ನುಳಿದ ಮಂತ್ರಿಗಳೇ, ಸಂಸತ್ತಿನ ನನ್ನ ಮಿತ್ರರೇ, ಎಲ್ಲ ಆದರಣೀಯ ಸದಸ್ಯರೇ ಮತ್ತು ನನ್ನ ಪ್ರೀತಿಯ ಸಹೋದರ ಸೋದರಿಯರೇ, ಉಜ್ವಲ ಯೋಜನೆಯಲ್ಲಿ ದೇಶದ ಎಲ್ಲ ಜನರ, ಎಲ್ಲ ಮಹಿಳೆಯರ ಜೀವನ ಬೆಳಗಿಸಿದೆ. ಅದು ಅಭೂತಪೂರ್ವವಾಗಿದೆ. ಈ ಯೋಜನೆ 2016ರಲ್ಲಿ ಉತ್ತರ ಪ್ರದೇಶದ ಬಲಿಯಾದಿಂದ ಸ್ವಾತಂತ್ರ್ಯ ಸಂಗ್ರಾಮದ ಅಗ್ರದೂತ ಮಂಗಲ್ ಪಾಂಡೆಜಿಯವರ ನೆಲದಿಂದ ಪ್ರಾರಂಭವಾಯಿತು. ಇಂದು ಉಜ್ವಲ 2ನೇ ಹಂತವೂ ಕೂಡ ಯುಪಿಯ ಅವರದೇ ಮಹೋವಾ ವೀರಭೂಮಿಯಿಂದ ಪ್ರಾರಂಭವಾಗುತ್ತಿದೆ. ಮಹೋವಾ ಆಗಲಿ, ಬುಂದೇಲ್ಖಂಡವಾಗಲಿ, ಇದಂತೂ ದೇಶದ ಸ್ವಾತಂತ್ರ್ಯದ ಪೂಜ್ಯ ಭೂಮಿಯಾಗಿದೆ. ಇಲ್ಲಿಯ ಕಣ ಕಣದಲ್ಲಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ದುರ್ಗಾವತಿ, ಮಹಾರಾಜ ಛತ್ರಸಾಲ್, ವೀರ ಆಹಾ ಮತ್ತು ಪುತಲಾನಂಥ ವೀರಾಂಗನೆಯರಂತಹ ಶೌರ್ಯ ಗಾಥೆಗಳ ಸುಗಂಧ ತುಂಬಿದೆ. ಇಂದು ದೇಶ ತನ್ನ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಈ ಆಯೋಜನೆ ಆ ಎಲ್ಲ ಮಹಾನ್ ವ್ಯಕ್ತಿತ್ವದವರನ್ನು ಸ್ಮರಣೆ ಮಾಡುವ ಅವಕಾಶ ತಂದುಕೊಟ್ಟಿದೆ. ಗೆಳೆಯರೇ, ಇಂದು ನಾನು ಬುಂದೇಲ್ಖಂಡದ ಮತ್ತೊಂದು ಮಹಾನ್ ಸಂತನನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ. ಮೇಜರ್ ಧ್ಯಾನ್ಚಂದ್, ನಮ್ಮ ದತ್ತಾ ಧ್ಯಾನ್ಚಂದ್. ದೇಶದ ಸರ್ವೋಚ್ಚ ಪುರಸ್ಕಾರದ ಹೆಸರು ಈಗ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪುರಸ್ಕಾರ ಆಗಿದೆ. ನನಗೆ ಸಂಪೂರ್ಣ ನಂಬಿಕೆ ಇದೆ, ಒಲಿಂಪಿಕ್ನಲ್ಲಿ ನಮ್ಮ ಯುವ ಮಿತ್ರರ ಅಭೂತಪೂರ್ವ ಪ್ರದರ್ಶನದ ಮಧ್ಯದಲ್ಲಿ ಖೇಲ್ ರತ್ನದೊಂದಿಗೆ ಸೇರಿಕೊಂಡಿರುವ ದತ್ತಾನ ಈ ಹೆಸರು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಯುವಕರನ್ನು ಪ್ರೇರೇಪಿಸುತ್ತದೆ. ಈ ಬಾರಿ ನಾವು ನೋಡಿದಂತೆ ನಮ್ಮ ಸ್ಪರ್ಧಿಗಳು ಮೆಡಲ್ ಗೆದ್ದರು. ಅದರೊಂದಿಗೆ ಅನೇಕ ಆಟಗಳಲ್ಲಿ ಶಕ್ತಿಯುತ ಪ್ರದರ್ಶನವನ್ನು ತೋರಿಸಿ ಭವಿಷ್ಯದ ಸಂಕೇತವನ್ನೂ ಕೊಟ್ಟಿದ್ದಾರೆ. ಸಹೋದರ ಸಹೋದರಿಯರೇ, ನಾವು ಸ್ವಾತಂತ್ರ್ಯದ 75ನೇ ವರ್ಷಕ್ಕೆ ಪ್ರವೇಶಿಸುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ
ಕಳೆದ 7.5 ವರ್ಷಗಳ ಪ್ರಗತಿಯನ್ನು ನಾವು ನೋಡಿದಾಗ ನಮಗೆ ಅನ್ನಿಸುವುದೇನೆಂದರೆ, ಕೆಲವು ಪರಿಸ್ಥಿತಿಗಳು ಹೇಗಿವೆ ಎಂದರೆ ಅವುಗಳನ್ನು ಹಲವಾರು ದಶಕಗಳ ಹಿಂದೆಯೇ ಬದಲಿಸಬಹುದಾಗಿತ್ತು. ಮನೆ, ವಿದ್ಯುತ್ತು, ನೀರು, ಶೌಚಾಲಯ, ಗ್ಯಾಸ್, ರಸ್ತೆ, ಆಸ್ಪತ್ರೆ, ಶಾಲೆ, ಈ ರೀತಿಯ ಅನೇಕ ಮುಖ್ಯವಾದ ಅವಶ್ಯಕತೆಗಳು. ಅವುಗಳ ಪೂರೈಕೆಗಾಗಿ ದಶಕಗಳವರೆಗೆ ದೇಶವಾಸಿಗಳು ಕಾಯಬೇಕಾಯಿತು. ಇದು ಬಹಳ ದುಃಖದ ಸಂಗತಿ. ಇದರಿಂದಾಗಿ ಎಲ್ಲಕ್ಕಿಂತ ಹೆಚ್ಚು ನಷ್ಟ ಯಾರಾದರೂ ಅನುಭವಿಸಿದ್ದರೆ ಅದು ನಮ್ಮ ತಾಯಂದಿರು ಹಾಗೂ ಸಹೋದರಿಯರು ಅನುಭವಿಸಿದ್ದಾರೆ. ಮುಖ್ಯವಾಗಿ ಬಡ ತಾಯಂದಿರು, ಸಹೋದರಿಯರು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಗುಡಿಸಿಲಿನಲ್ಲಿ ತೊಟ್ಟಿಕ್ಕುವ ನೀರಿನಿಂದ ಎಲ್ಲಕ್ಕಿಂತ ತೊಂದರೆಯಾಗಿದ್ದೆಂದರೆ ಅದು ತಾಯಿಗೆ ಆಗಿದೆ. ವಿದ್ಯುತ್ತು ಇಲ್ಲದಿದ್ದಾಗ ಹೆಚ್ಚಿನ ತೊಂದರೆ ಆಗಿದ್ದು ಎಂದರೆ ಅದು ತಾಯಿಗೆ. ನೀರು ಕಲುಷಿತಗೊಂಡಾಗ, ಕುಟುಂಬ ಕಾಯಿಲೆ ಬಿದ್ದಾಗ ಆಗಲೂ ಎಲ್ಲಕ್ಕಿಂತ ತೊಂದರೆ ಅಂದರೆ ತಾಯಿಗೆ. ಶೌಚಾಲಯ ಇಲ್ಲದಿದ್ದಾಗ ಕತ್ತಲಾಗುವವರೆಗೂ ಕಾಯುವ ತೊಂದರೆಗೊಳಗಾದರೂ ನಮ್ಮ ತಾಯಂದಿರು ಮತ್ತು ಸಹೋದರಿಯರು. ಶಾಲೆಯಲ್ಲಿ ಪ್ರತ್ಯೇಕ ಟಾಯ್ಲೆಟ್ ಇಲ್ಲ ಅಂದರೆ ತೊಂದರೆಯಾಗುವುದು ನಮ್ಮ ಹೆಣ್ಣು ಮಕ್ಕಳಿಗೆ. ನಮ್ಮಂತಹ ಅನೇಕ ಪೀಳಿಗೆಗಳಂತೂ ತಾಯಿಯನ್ನು ಹೊಗೆಯಲ್ಲಿ ತನ್ನ ಕಣ್ಣುಗಳನ್ನು ಉಜ್ಜುತ್ತಾ ಎಂತಹ ಬೇಸಿಗೆಯಲ್ಲೂ ಬೆಂಕಿಯಲ್ಲಿ ಬೇಯುತ್ತಿರುವ ಇಂತಹ ದೃಶ್ಯಗಳನ್ನು ನೋಡಿಕೊಂಡೇ ಬೆಳೆದಿದೆ. ಮಿತ್ರರೇ, ಇಂತಹ ಸ್ಥಿತಿಯೊಂದಿಗೆ ನಾವು ಸ್ವಾತಂತ್ರ್ಯದ 100ನೇ ವರ್ಷಾಚರಣೆಯೆಡೆಗೆ ಸಾಗಬಹುದೇ ಹೇಳಿ? ನಮ್ಮ ಸಾಮರ್ಥ್ಯವೇನು? ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲೇ ಕಳೆದು ಹೋಗುವುದೇ? ಮೂಲಭೂತ ಅವಶ್ಯಕತೆಗಳಿಗಾಗಿಯೇ ಒಂದು ಕುಟುಂಬ, ಒಂದು ಸಮಾಜ ಸಂಘರ್ಷ ಮಾಡುತ್ತಾ ಇರುವಾಗ ಅದು ತನ್ನ ದೊಡ್ಡ ಕನಸುಗಳನ್ನು ಪೂರೈಸುವುದು ಹೇಗೆ ತಾನೇ ಸಾಧ್ಯ? ಕನಸುಗಳು ಪೂರ್ಣವಾಗುವುದು ಯಾವಾಗ ಅಂದರೆ ಸಮಾಜಕ್ಕೆ ಭರವಸೆಯೂ ಸಿಕ್ಕಾಗ ಮಾತ್ರ. ಅಲ್ಲಿಯವರೆಗೆ ಆತ್ಮವಿಶ್ವಾಸವನ್ನು ಗಳಿಸುವುದಾದರೂ ಹೇಗೆ? ಆತ್ಮವಿಶ್ವಾಸವಿಲ್ಲದೆ ಯಾವುದೇ ದೇಶ ಆತ್ಮನಿರ್ಭರವಾಗೋದು ಹೇಗೆ ತಾನೇ ಸಾಧ್ಯ? ಸಹೋದರ ಸಹೋದರಿಯರೇ, 2014ರಲ್ಲಿ ದೇಶ ನಮಗೆ ಸೇವೆಯ ಅವಕಾಶ ಕೊಟ್ಟಿತು. ಆಗ ಇಂತಹ ಪ್ರಶ್ನೆಗಳನ್ನು ನಮ್ಮನ್ನು ನಾವೇ ಕೇಳಿಕೊಂಡೆವು. ಆಗ ಸ್ಪಷ್ಟವಾಗಿದ್ದೆಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ನಿರ್ದಿಷ್ಟ ಸಮಯದೊಳಗಾಗಿಯೇ ಹುಡುಕಬೇಕಾಗಿದೆ. ನಮ್ಮ ಹೆಣ್ಣು ಮಕ್ಕಳು ಮನೆ ಮತ್ತು ಅಡುಗೆ ಕೋಣೆಯಿಂದ ಹೊರಬಂದು ರಾಷ್ಟ್ರ ನಿರ್ಮಾಣದಲ್ಲಿ ತಮ್ಮ ಕೊಡುಗೆಯನ್ನು ಕೊಡಲು ಸಾಧ್ಯವಾಗುವುದು ಮನೆ ಮತ್ತು ಅಡುಗೆ ಕೋಣೆಗೆ ಸಂಬಂಧಿಸಿದ ತೊಂದರೆಗಳು ದೂರವಾದಾಗ ಮಾತ್ರ. ಆದ್ದರಿಂದ ಕಳೆದ 6-7 ವರ್ಷಗಳಲ್ಲಿ ಇಂತಹ ಪ್ರತಿಯೊಂದು ಪರಿಹಾರಕ್ಕಾಗಿ ಮಿಷನ್ ಮೋಡ್ನಲ್ಲಿ ಕೆಲಸ ಮಾಡಲಾಗಿದೆ. ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ದೇಶದೆಲ್ಲೆಡೆ ಕೋಟಿಗಟ್ಟಲೆ ಶೌಚಾಲಯಗಳನ್ನು ನಿರ್ಮಿಸಲಾಯಿತು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 2 ಕೋಟಿಗಿಂತ ಹೆಚ್ಚು ಬಡವರ ಗಟ್ಟಿಮುಟ್ಟಾದ ಮನೆಗಳು ನಿರ್ಮಾಣವಾದವು. ಈ ಮನೆಗಳಲ್ಲಿ ಬಹಳಷ್ಟು ಮನೆಗಳ ಮಾಲೀಕತ್ವ ನಮ್ಮ ಸಹೋದರಿಯರ ಹೆಸರಿನಲ್ಲಿ ಇದೆ. ನಾವು ಸಾವಿರಾರು ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ನಿರ್ಮಿಸಿದೆವು. ಸೌಭಾಗ್ಯ ಯೋಜನೆಯ ಮೂಲಕ ಸುಮಾರು 3 ಕೋಟಿ ಕುಟುಂಬಗಳಿಗೆ ವಿದ್ಯುತ್ತಿನ ಸಂಪರ್ಕ ಕೊಡಲಾಯಿತು. ಆಯುಷ್ಮಾನ್ ಭಾರತ ಯೋಜನೆ 50 ಕೋಟಿಗಿಂತ ಹೆಚ್ಚಿನ ಜನರಿಗೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆಯ ಸೌಲಭ್ಯವನ್ನು ಕೊಡುತ್ತಿದೆ. ಮಾತೃವಂದನಾ ಯೋಜನೆಯ ಅಡಿಯಲ್ಲಿ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಲಸಿಕೀಕರಣ ಹಾಗೂ ಪೌಷ್ಟಿಕ ಆಹಾರಕ್ಕಾಗಿ ಸಾವಿರಾರು ರೂಪಾಯಿಗಳು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಜನ್ ಧನ್ ಯೋಜನೆಯ ಅಡಿಯಲ್ಲಿ ನಾವು ಕೋಟಿಗಟ್ಟಲೆ ಸಹೋದರಿಯರಿಗೆ ಬ್ಯಾಂಕ್ ಖಾತೆಗಳನ್ನು ತೆರೆಯಿಸಿದೆವು. ಇವುಗಳಲ್ಲಿ ಕೊರೋನಾ ಸಮಯದಲ್ಲಿ ಸರಿಸುಮಾರು 30,000 ಕೋಟಿ ರೂಪಾಯಿಗಳನ್ನು ಸರ್ಕಾರ ಜಮೆ ಮಾಡಿಸಿದೆ.
हमें सेवा का ಈಗ ನಾವು ಜಲ್ ಜೀವನ್ ಮಿಷನ್ ಮುಖಾಂತರ वालों को हमने ಗ್ರಾಮೀಣ ಕುಟುಂಬದ ನಮ್ಮ ಸಹೋದರಿಯರಿಗಾಗಿ ಪೈಪ್ ಮೂಲಕ ಶುದ್ಧ ಜಲ, ನಲ್ಲಿಯ ಮೂಲಕ ನೀರನ್ನು ತಲುಪಿಸುವ ಕೆಲಸ ಜಾರಿಯಲ್ಲಿದೆ. हमें एक तय ಗೆಳೆಯರೇ, भीतर ही खोज ಸಹೋದರಿಯರ ಆರೋಗ್ಯ, ಅನುಕೂಲ ಮತ್ತು ಸಶಕ್ತೀಕರಣದ ಈ ಸಂಕಲ್ಪವನ್ನು ಉಜ್ವಲ ಯೋಜನೆ ಮತ್ತಷ್ಟು ಶಕ್ತಿಯುತವಾಗಿಸಿದೆ. व्यापक योगदान ಯೋಜನೆಯ ಮೊದಲ ಹಂತದಲ್ಲಿ 8 ಕೋಟಿ ಬಡವರು, ದಲಿತರು, ವಂಚಿತರು, ಹಿಂದುಳಿದ, ಆದಿವಾಸಿ ಪರಿವಾರದ ಸಹೋದರಿಯರಿಗೆ ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಕೊಡಲಾಯಿತು. ಇದರಿಂದ ಆದ ಲಾಭ ಎಷ್ಟು ಅನ್ನೋದನ್ನು ನಾವು ಕೊರೋನಾ ಸಮಯದಲ್ಲಿ ನೋಡಿದ್ದೇವೆ. ಹೊರಗೆ ಓಡಾಡುವುದು ಬಂದಾಗಿದ್ದಾಗ, ಕೆಲಸ ಕಾರ್ಯಗಳು ನಿಂತು ಹೋಗಿದ್ದಾಗ ಕೋಟಿಗಟ್ಟಲೆ ಬಡ ಕುಟುಂಬಗಳಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಡಲಾಯಿತು. ಯೋಚನೆ ಮಾಡಿ, ಉಜ್ವಲ ಇರಲಿಲ್ಲ ಎಂದಿದ್ದರೆ ಸಂಕಟದ ಸಮಯದಲ್ಲಿ ನಮ್ಮ ಬಡ ಸಹೋದರಿಯರ ಸ್ಥಿತಿ ಏನಾಗುತ್ತಿತ್ತು ಅಂತ. बहनों के नाम पर है ಗೆಳೆಯರೇ, ಉಜ್ವಲ ಯೋಜನೆಯ ಮತ್ತೊಂದು ಪರಿಣಾಮ ಏನಾಯಿತೆಂದರೆ, ग्रामीण सड़कें ಸಂಪೂರ್ಣ ದೇಶದಲ್ಲಿ तो सौभाग्य ಎಲ್ಪಿಜಿ ಗ್ಯಾಸ್ಗೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಹಲವಾರು ಪಟ್ಟು ವಿಸ್ತಾರವಾಯಿತು. बिजली कनेक्शन ಕಳೆದ 6-7 ವರ್ಷಗಳಲ್ಲಿ ದೇಶದೆಲ್ಲೆಡೆ 11,000ಕ್ಕಿಂತ ಹೆಚ್ಚು ಹೊಸ ಎಲ್ಪಿಜಿ ವಿತರಣಾ ಕೇಂದ್ರಗಳನ್ನು ತೆರೆಯಲಾಯಿತು. ಉತ್ತರ ಪ್ರದೇಶ ಒಂದರಲ್ಲಿ 2014ರಲ್ಲಿ 2,000ಕ್ಕಿಂತ ಕಡಿಮೆ ವಿತರಣಾ ಕೇಂದ್ರಗಳು ಇದ್ದವು. ಆದರೆ ಇಂದು ಯುಪಿಯಲ್ಲಿ ಇವುಗಳ ಸಂಖ್ಯೆ 4,000ಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಒಂದಂತೂ ಸಾವಿರಾರು ಯುವಕರಿಗೆ ಉದ್ಯೋಗ ದೊರೆಯಿತು. ಮತ್ತೊಂದೆಡೆ ಅನುಕೂಲಗಳ ಕೊರತೆಯಿಂದಾಗಿ ಗ್ಯಾಸ್ ಸಂಪರ್ಕ ಪಡೆಯದೇ ಇದ್ದ ಕುಟುಂಬಗಳಿಗೆ ಇದು ತಲುಪುವಂತಾಯಿತು. कोरोना काल में लगभग ಇಂತಹ ಪ್ರಯತ್ನಗಳಿಂದ ಇಂದು ಭಾರತದಲ್ಲಿ ಗ್ಯಾಸ್ ಕವರೇಜ್ 100% ಆಗುವ ಸನಿಹದಲ್ಲಿ ಇದ್ದೇವೆ. हम जब 2014ರವರೆಗೆ ದೇಶದಲ್ಲಿ ಎಷ್ಟು ಗ್ಯಾಸ್ ಕನೆಕ್ಷನ್ ಇತ್ತೋ ಅದಕ್ಕಿಂತ ಹೆಚ್ಚಾಗಿ ಕಳೆದ 7 ವರ್ಷಗಳಲ್ಲಿ ಕೊಡಲಾಗಿದೆ. ಮೊದಲೆಲ್ಲ ಸಿಲಿಂಡರ್ ಬುಕಿಂಗ್ ಹಾಗೂ ಡೆಲಿವರಿಗಾಗಿ ತೊಂದರೆ ಎದುರಾಗುತ್ತಿತ್ತು. ಅದನ್ನು ಪರಿಹರಿಸುವ ಪ್ರಯತ್ನ ಮಾಡಲಾಗುತ್ತಿದೆ. और सशक्तिकरण ಸಹೋದರ ಸಹೋದರಿಯರೇ, ಉಜ್ವಲ ಯೋಜನೆಯಿಂದ ಅನುಕೂಲಗಳು ಹೆಚ್ಚಾಗಿವೆ बड़ा बल दिया ಮತ್ತು ಅದರಲ್ಲಿ ಮತ್ತೊಂದು ವೈಶಿಷ್ಟ್ಯವನ್ನು ಸೇರಿಸಲಾಗುತ್ತಿದೆ. ಬುಂದೇಲ್ಖಂಡ್ ಅಲ್ಲದೆ गरीब ಸಂಪೂರ್ಣ ಯುಪಿ ಮತ್ತು ಇತರ ರಾಜ್ಯಗಳ ನಮ್ಮ ಅನೇಕ ಮಿತ್ರರು ಉದ್ಯೋಗಕ್ಕಾಗಿ ಊರಿಂದ ಪಟ್ಟಣಕ್ಕೆ, ಬೇರೆ ರಾಜ್ಯಗಳಿಗೆ ಹೋಗುತ್ತಾರೆ. ಆದರೆ ಅಲ್ಲಿ ಅವರಿಗೆ ವಿಳಾಸದ ದಾಖಲಾತಿಯ ಸಮಸ್ಯೆ ಉಂಟಾಗುತ್ತದೆ. ಇಂತಹ ಲಕ್ಷಗಟ್ಟಲೆ ಕುಟುಂಬಗಳಿಗೆ ಉಜ್ವಲ 2 ಯೋಜನೆ ಎಲ್ಲಕ್ಕಿಂತ ಹೆಚ್ಚು ನೆಮ್ಮದಿ ಕೊಡಬಲ್ಲದು. बंद थे ಈಗ ನನ್ನ ಶ್ರಮಿಕ ಮಿತ್ರರು ವಿಳಾಸದ ದಾಖಲಾತಿಗಾಗಿ ಅಲ್ಲಿ ಇಲ್ಲಿ ಅಲೆದಾಡಬೇಕಿಲ್ಲ. ಸರ್ಕಾರಕ್ಕೆ ನಿಮ್ಮ ಪ್ರಾಮಾಣಿಕತೆಯ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಿಮ್ಮ ವಿಳಾಸದ ಬಗ್ಗೆ ಕೇವಲ ಒಂದು ಸೆಲ್ಫ್ ಡಿಕ್ಲರೇಷನ್, ಅಂದರೆ ಸ್ವತಃ ಬರೆದು ಕೊಡಬೇಕು. ನಿಮಗೆ ನಿಮ್ಮ ಗ್ಯಾಸ್ ಕನೆಕ್ಷನ್ ಸಿಗುತ್ತದೆ. साथियों ಮಿತ್ರರೇ, उज्ज्वला ಸರ್ಕಾರದ ಪ್ರಯತ್ನ ಈಗ ಯಾವ ದಿಕ್ಕಿನಲ್ಲಿ ಸಾಗಿದೆ ಎಂದರೆ, की पूरे ನಿಮ್ಮ ಅಡುಗೆ ಮನೆಗೆ ಗ್ಯಾಸ್ ಕೂಡ ನೀರಿನಂತೆ ಪೈಪ್ ಮೂಲಕ ಬರಬೇಕೆಂದು. कई गुना ಪಿಎನ್ಜಿ ಸಿಲಿಂಡರ್ಗೆ ಹೋಲಿಸಿದರೆ ಇದರ ವೆಚ್ಚ ಬಹಳ ಕಡಿಮೆ. 7 साल में ಉತ್ತರ ಪ್ರದೇಶ ಸೇರಿದಂತೆ ಪೂರ್ವ ಭಾರತದ ಅನೇಕ ಜಿಲ್ಲೆಗಳಲ್ಲಿ ಪಿಎನ್ಜಿ ಕನೆಕ್ಷನ್ ಕೊಡುವ ಕೆಲಸ ವೇಗವಾಗಿ ನಡೆಯುತ್ತಿದೆ. ಮೊದಲ ಹಂತದಲ್ಲಿ ಯುಪಿಯ 50ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸುಮಾರು 21 ಲಕ್ಷ ಮನೆಗಳಿಗೆ ಇದರ ಸಂಪರ್ಕ ಕಲ್ಪಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಇದೇ ರೀತಿ ಸಿಎನ್ಜಿಯನ್ನು ಸಾರಿಗೆಗಾಗಿ ಉಪಯೋಗಿಸಲು ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ನಡೆಯುತ್ತಿದೆ. रोजगार मिले ಸಹೋದರ ಸಹೋದರಿಯರೇ, ಕನಸುಗಳು ದೊಡ್ಡದಾಗಿದ್ದಾಗ ಅದನ್ನು ಪಡೆದುಕೊಳ್ಳುವ ಪ್ರಯತ್ನ ಕೂಡ ದೊಡ್ಡದಾಗೇ ಇರಬೇಕು. ಇಂದು ವಿಶ್ವ ಬಯೋಫ್ಯೂಯಲ್ ದಿನದ ಸಂದರ್ಭದಲ್ಲಿ ನಮ್ಮ ಗುರಿಯನ್ನು ಮತ್ತೆ ನೆನಪಿಸಿಕೊಳ್ಳಬೇಕು. ಬಯೋಫ್ಯೂಯಲ್ ಶುದ್ಧ ಇಂಧನ ಮಾತ್ರವಲ್ಲ, ಅದು ಆತ್ಮನಿರ್ಭರತೆಯ ಎಂಜಿನ್ ಅನ್ನು, ದೇಶದ ಪ್ರಗತಿಯ ಎಂಜಿನ್ ಅನ್ನು, ಹಳ್ಳಿಯ ಪ್ರಗತಿಯ ಎಂಜಿನ್ ಅನ್ನು ವೇಗವಾಗಿ ನಡೆಸುವ ಒಂದು ಮಾಧ್ಯಮ ಕೂಡ.
ಬಯೋಫ್ಯೂಯಲ್ ಎಂತಹ ಶಕ್ತಿ ಎಂದರೆ ಅದನ್ನು ನಾವು ಮನೆ ಮತ್ತು ಹೊಲದಲ್ಲಿನ ಕಸದಿಂದ, ಸಸ್ಯಗಳ ಉಳಿಕೆಗಳಿಂದ, ಕೆಟ್ಟು ಹೋದ ದವಸ ಧಾನ್ಯಗಳಿಂದ ಪಡೆಯಬಹುದು. ಇಂಥದ್ದೇ ಒಂದು ಬಯೋಫ್ಯೂಯಲ್ ಎಥನಾಲ್ಗಾಗಿ ದೇಶ ಅಗಾಧವಾದ ಗುರಿಯೊಂದಿಗೆ ಕಾರ್ಯಮಗ್ನವಾಗಿದೆ. ಕಳೆದ 6-7 ವರ್ಷಗಳಿಂದ ನಾವು ಪೆಟ್ರೋಲ್ನ 10% ಬ್ಲೆಂಡಿಂಗ್ ಗುರಿಯ ಸಮೀಪ ಇದ್ದೇವೆ. ಮುಂದಿನ 4-5 ವರ್ಷಗಳಲ್ಲಿ ನಾವು 20% ಬ್ಲೆಂಡಿಂಗ್ ಗುರಿಯನ್ನು ತಲುಪಲು ಹೊರಟಿದ್ದೇವೆ. ದೇಶದಲ್ಲಿ 100% ಎಥನಾಲ್ನಿಂದ ಚಲಿಸುವ ವಾಹನ ನಿರ್ಮಾಣದ ಗುರಿಯೂ ಇದೆ. ಮಿತ್ರರೇ, ಎಥನಾಲ್ನಿಂದಾಗಿ ಓಡಾಟದ ವೆಚ್ಚವೂ ಕಡಿಮೆ, ಪರಿಸರವೂ ಸುರಕ್ಷಿತವಾಗಿರುತ್ತದೆ. ಆದರೆ ಎಲ್ಲಕ್ಕಿಂತ ಅನುಕೂಲವಾಗುವುದು ನಮ್ಮ ರೈತರಿಗೆ, ನಮ್ಮ ಯುವಕರಿಗೆ. ಅದರಲ್ಲಿಯೂ ವಿಶೇಷವಾಗಿ ಯುಪಿಯ ರೈತರಿಗೆ, ಯುವಕರಿಗೆ ಬಹಳ ಅನುಕೂಲವಾಗುವುದು. ಕಬ್ಬಿನಿಂದ ಎಥೆನಾಲ್ ತಯಾರಿಸುವ ಆಯ್ಕೆ ದೊರೆತಾಗ ಕಬ್ಬು ಬೆಳೆಯುವ ರೈತರಿಗೆ ಹಣವೂ ಹೆಚ್ಚಾಗಿ ಸಿಗುತ್ತದೆ. ಕಳೆದ ವರ್ಷದಲ್ಲೇ ಯುಪಿಯಲ್ಲಿ ಎಥೆನಾಲ್ ಉತ್ಪಾದಕರಿಂದ 7,000 ಕೋಟಿ ರೂಪಾಯಿಯ ಎಥೆನಾಲ್ ಖರೀದಿಸಲಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಎಥೆನಾಲ್ ಮತ್ತು ಬಯೋಫ್ಯೂಯಲ್ಗಳ ಅನೇಕ ಘಟಕಗಳು ಯುಪಿಯಲ್ಲಿ ಪ್ರಾರಂಭವಾಗಿವೆ. ಕಬ್ಬಿನ ತ್ಯಾಜ್ಯದಿಂದ ಕಂಪ್ರೆಸ್ಡ್ ಬಯೋಗ್ಯಾಸ್ ಉತ್ಪಾದಿಸಲು ಯುಪಿಯ 70 ಜಿಲ್ಲೆಗಳಲ್ಲಿ ಸಿಬಿಜಿ ಘಟಕ ನಿರ್ಮಿಸುವ ಕಾರ್ಯ ಪ್ರಾರಂಭವಾಗಿದೆ. ಈಗಂತೂ ಕೃಷಿ ತ್ಯಾಜ್ಯದಿಂದ ಬಯೋಗ್ಯಾಸ್ ಉತ್ಪಾದಿಸಲು 3 ದೊಡ್ಡ ಕಂಪ್ರೆಸರ್ಗಳನ್ನು ನಿರ್ಮಿಸಲಾಗುತ್ತಿದೆ. ಇವುಗಳಲ್ಲಿ 2 ಯುಪಿಯ ಬದಾಯೂಂ ಮತ್ತು ಗೋರಖ್ಪುರದಲ್ಲಿ ಹಾಗೂ ಇನ್ನೊಂದು ಪಂಜಾಬ್ನ ಭಟಿಂಡಾದಲ್ಲಿ ನಿರ್ಮಿಸಲಾಗುತ್ತಿದೆ. ಈ ಪ್ರಾಜೆಕ್ಟ್ಗಳಿಂದ ರೈತರಿಗೆ ಕಸದಿಂದಲೂ ಹಣ ದೊರೆಯುತ್ತದೆ, ಸಾವಿರಾರು ಯುವಕರಿಗೆ ಉದ್ಯೋಗ ಸಿಗುತ್ತದೆ ಮತ್ತು ಪರಿಸರವನ್ನೂ ರಕ್ಷಿಸಬಹುದು. ಮಿತ್ರರೇ, ಇದೇ ರೀತಿ ಮತ್ತೊಂದು ಮಹತ್ವಪೂರ್ಣ ಯೋಜನೆ ಎಂದರೆ ಗೋಬರ್ ಧನ್ ಯೋಜನೆ. ಈ ಯೋಜನೆ ಸೆಗಣಿಯಿಂದ ಬಯೋಗ್ಯಾಸ್ ಉತ್ಪಾದಿಸಲು ಪ್ರೋತ್ಸಾಹ ನೀಡುತ್ತದೆ. ಇದರಿಂದ ಹಳ್ಳಿಗಳಲ್ಲಿ ಸ್ವಚ್ಛತೆಯೂ ಬರುತ್ತದೆ ಹಾಗೂ ಡೈರಿ ಸೆಕ್ಟರ್ನಲ್ಲಿ ಉಪಯೋಗಿಸದ ಪಶುಗಳನ್ನು ಇಲ್ಲಿ ಬಳಸಬಹುದು. ಯೋಗೀಜಿ ಅವರ ಸರ್ಕಾರ ಅನೇಕ ಗೋಶಾಲೆಗಳನ್ನು ನಿರ್ಮಿಸಿದೆ. ಇದರಿಂದಾಗಿ ಹಸುಗಳು ಮತ್ತು ಅವುಗಳ ಸಂತತಿಯ ರಕ್ಷಣೆ ಹಾಗೂ ರೈತರ ಬೆಳೆಯನ್ನು ರಕ್ಷಿಸುವ ವಿಶೇಷ ಪ್ರಯತ್ನ ಇದಾಗಿದೆ. ಮಿತ್ರರೇ, ಈಗ ನಮ್ಮ ದೇಶ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಗುಣಮಟ್ಟದ ಜೀವನದ ಕನಸನ್ನು ನನಸು ಮಾಡುವ ಹಾದಿಯಲ್ಲಿ ಸಾಗುತ್ತಿದೆ. ಮುಂದಿನ 25 ವರ್ಷಗಳಲ್ಲಿ ಈ ಸಾಮರ್ಥ್ಯವನ್ನು ನಾವು ಹಲವಾರು ಪಟ್ಟು ಹೆಚ್ಚಿಸಬೇಕಿದೆ. ಸಾಮರ್ಥ್ಯ ಮತ್ತು ಸದೃಢ ಭಾರತದ ಸಂಕಲ್ಪವನ್ನು ನಾವೆಲ್ಲ ಒಂದಾಗಿ ಸಿದ್ಧಿಸಬೇಕಿದೆ. ಇದರಲ್ಲಿ ಸಹೋದರಿಯರ ಕೊಡುಗೆ ವಿಶೇಷವಾಗಿರುತ್ತದೆ. ಉಜ್ವಲ ಯೋಜನೆಯನ್ನು ಪಡೆದ ಎಲ್ಲ ಸಹೋದರಿಯರಿಗೆ ನಾನು ಮತ್ತೊಮ್ಮೆ ಶುಭ ಕಾಮನೆಗಳನ್ನು ಹೇಳ ಬಯಸುತ್ತೇನೆ. ಬಹಳ ಧನ್ಯವಾದಗಳು.